ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವು ಅಮೆರಿಕದ ಬಗ್ಗೆ ಮಾತಾಡಬೇಕಾದ್ರೆ ನೋಡ್ರಿ, ಎಂಥ ದೇಶ ಅಮೆರಿಕ. ಎಷ್ಟು ದೇಶಗಳಲ್ಲಿ, ಜಗತ್ತಿನ ಎಷ್ಟೊಂದು ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವ ಬೀರುತ್ತೆ. ಎಷ್ಟು ದೇಶಗಳನ್ನು ಅಮೆರಿಕ ಕಂಟ್ರೋಲ್ ಮಾಡುತ್ತೆ ನೋಡ್ರಿ. ಇದು ಪವರ್ ಅಂದರೆ ಅಂತ ನಾವು ಮಾತಾಡ್ತೀವಿ. ಆದರೆ ಭಾರತ ಕೂಡ ಹಲವು ದೇಶಗಳನ್ನ ಕಂಟ್ರೋಲ್ ಮಾಡುತ್ತೆ. ಹೆಸರಿಗೆ ಮಾತ್ರ ಆ ದೇಶಗಳಿಗೆ ಸ್ವಾತಂತ್ರ್ಯ ಇದೆ. ನಾವೀಗ ಹೇಳೋ ಪಟ್ಟಿಯಲ್ಲಿ ಕೆಲವೊಂದು ದೇಶಗಳನ್ನಂತೂ ಭಾರತ ತುಂಬ ಡೀಪ್ ಆಗಿ ಇಡೀ ಸಿಸ್ಟಮನ್ನು ಆಕ್ಯುಪೈ ಮಾಡಿಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ದೇಶಗಳ ಪಟ್ಟಿಯನ್ನು ನಾವೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ ರೀತಿ ಈ ದೇಶಗಳಲ್ಲಿ ಭಾರತದ ಇನ್ಫ್ಲೂಯೆನ್ಸ್ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ಹೆಸರಿಗೆ ಪ್ರತ್ಯೇಕ ದೇಶ ಆಗಿದ್ರೂ ಕೂಡ ಈ ಪಟ್ಟಿಯಲ್ಲಿ ಬರೋ ಕೆಲವು ರಾಷ್ಟ್ರಗಳಂತೂ ಯಾವ ರೀತಿ ಒಂದು ಭಾರತದ ರಾಜ್ಯ ಆದರೆ ಒಂದು ಸ್ವಲ್ಪ ಅಟಾನಮಿ ಇದೆಯೇನೋ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತವೆ. ಅಂದರೆ ಭಾರತದ ಸಬಾರ್ಡಿನೇಟ್ ದೇಶಗಳಂತೆ ಬಿಹೇವ್ ಮಾಡ್ತವೆ. ಯಾಕೆ, ಯಾವ ರೀತಿಯ ಒಂದು ಸಿಸ್ಟಮನ್ನು ಭಾರತ ಆ ದೇಶಗಳ ಒಳಗೆ ನಿಗೂಢವಾಗಿ ಸ್ಥಾಪನೆ ಮಾಡಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಪಟ್ಟಿಯಲ್ಲಿ ಮೊದಲಿಗೆ ಬರೋ ರಾಷ್ಟ್ರ ಮಾರಿಷಸ್. ಸ್ನೇಹಿತರೆ, 1834ನೇ ಇಸ್ವಿ ನವೆಂಬರ್ 2ನೇ ತಾರೀಕು ಅಟ್ಲಾಸ್ ಅನ್ನೋ ಒಂದು ದೊಡ್ಡ ಹಡಗು ಬಂದು ಮಾರಿಷಸ್ನಲ್ಲಿ ಒಂದು ಬಂದರಲ್ಲಿ ಬಂದು ನಿಂತ್ಕೊಳ್ತು. ಸ್ನೇಹಿತರೆ, ಇದು ಭಾರತೀಯರನ್ನು ತೆಗೆದುಕೊಂಡು ಮಾರಿಷಸ್ಗೆ ಹೋದಂಥ ಮೊದಲ ಹಡಗು ಅಂತ ಗುರುತಿಸಲ್ಪಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ದೊಡ್ಡ ಪ್ರಮಾಣದ ಭಾರತೀಯರು ಹೋಗಿ 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 ಮಾರಿಷಸ್ನಲ್ಲಿ ನೆಲೆಸಿ ಮಾರಿಷಿಯನ್ ಜನರೇ ಆಗಿ ಹೋಗಿದ್ದಾರೆ. ಹಾಗಾಗಿ ಈಗ ಮಾರಿಷಸ್ನ ಒಟ್ಟು ಜನಸಂಖ್ಯೆ 13 ಲಕ್ಷ ಆದರೆ ಅದರಲ್ಲಿ 67% ಭಾರತೀಯ ಮೂಲದವರೇ ಇದ್ದಾರೆ. ಇದರ ಪರಿಣಾಮ ಅಲ್ಲಿನ ಅಧಿಕಾರ ಸ್ಥಾನಗಳಲ್ಲೂ ಕೂಡ ಅಲ್ಲಿನ ಅಧ್ಯಕ್ಷರು, ಪ್ರಧಾನಿ ಭಾರತೀಯ ಮೂಲದವರೇ ಆಗ್ತಾ ಇರ್ತಾರೆ ಪದೇ ಪದೇ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮಾರಿಷಸ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂದರೆ ಭಾರತದಲ್ಲಿ NSA ಅಜಿತ್ ದೋವಲ್ ಇದ್ದಾರಲ್ಲ, ಅದೇ ರೀತಿ ಮಾರಿಷಸ್ನಲ್ಲೂ ಕೂಡ NSA ಹುದ್ದೆ ಇದೆ. ಅದನ್ನು ನಿಭಾಯಿಸ್ತಿರೋದು ಯಾರು ಗೊತ್ತಾ? ಒಬ್ಬ ಭಾರತೀಯ ಮೂಲ ಹೇಳ್ತಿಲ್ಲ ನಾವು, ಆ ಥರ ಅಲ್ಲ, ಭಾರತೀಯ ವ್ಯಕ್ತಿನೇ, ಭಾರತದಲ್ಲಿ ಇದ್ದಂಥ ವ್ಯಕ್ತಿನೇ. ಬರೀ ಭಾರತದಲ್ಲಿ ಇದ್ದ ವ್ಯಕ್ತಿ ಮಾತ್ರ ಅಲ್ಲ, ಭಾರತದಲ್ಲಿ ಇಂಡಿಯನ್ ಪೊಲೀಸ್ ಸರ್ವಿಸ್ನ ಅಧಿಕಾರಿ, ಭಾರತದ ವಿದೇಶಿ ಗುಪ್ತಚರ ಸಂಸ್ಥೆ R&AW ಇದೆಯಲ್ಲ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಅದರ 2ನೇ ಅತ್ಯುನ್ನತ ಹುದ್ದೆಯನ್ನು ನಿಭಾಯಿಸಿದಂಥ ವ್ಯಕ್ತಿ, ಸೆಕೆಂಡ್ ಇನ್ ಕಮಾಂಡ್ ಆಗಿದ್ದಂಥ ವ್ಯಕ್ತಿ. ಇವ್ರನ್ನ ಭಾರತ ಸರ್ಕಾರ ಮಾರಿಷಸ್ಗೆ ಕಳಿಸ್ಕೊಟ್ಟಿದೆ ಅಲ್ಲಿನ NSA ಆಗಲಿಕ್ಕೆ. ಕುಮಾರೈಸನ್ ಇಲಾಂಗೋ ಈಗ ಮಾರಿಷಸ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಬರೀ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮಾತ್ರ ಅಲ್ಲ, ಅಲ್ಲಿನ VVIPಗಳು, ಅಧ್ಯಕ್ಷರು, ಪ್ರಧಾನಿಗಳು, ಇವರ ರಕ್ಷಣೆಯ ಜವಾಬ್ದಾರಿ ಕೂಡ ಈ ಅಧಿಕಾರಿಯ ಕೈಲಿರುತ್ತೆ. ಅವರು ಭಾರತದ ಇಂಡಿಯನ್ ಪೊಲೀಸ್ ಸರ್ವಿಸ್ನ ರಿಟೈರ್ಡ್ ಆಫೀಸರ್, ಭಾರತದ RAW ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ 2ನೇ ಅತ್ಯುನ್ನತ ಹುದ್ದೆಯಲ್ಲಿದ್ದು ರಿಟೈರ್ ಆಗಿ ಹೋಗಿರುವಂತಹ ವ್ಯಕ್ತಿಯವರು. ಅವರು ಅಲ್ಲಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಅವ್ರನ್ನ ನೇಮಕ ಮಾಡಲಾಗಿದೆ. ಭಾರತ ಸರ್ಕಾರ ಆ ರೀತಿ ಕಳಿಸ್ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಮಾರಿಷಸ್ ನೌಕಾಪಡೆಯ ಮುಖ್ಯಸ್ಥ ಕೂಡ ಭಾರತೀಯನೇ. ಇಲ್ಲಿಂದ ಕಳಿಸ್ಕೊಟ್ಟಿರೋದು. ಇವ್ರು ಇಲ್ಲಿಂದ ಹೋಗಿ ಅಲ್ಲಿ ಮಾರಿಷಸ್ ನೌಕಾಪಡೆಯನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಬರೀ ನೌಕಾಪಡೆಯನ್ನು ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಇಡೀ ಕರಾವಳಿ ರಕ್ಷಣಾ ಪಡೆ ಮಾರಿಷಸ್ ಏನಿದೆ ಅದರ ಎಲ್ಲ ಸಿಸ್ಟಮ್ಗಳು, ಅದರ ಎಲ್ಲ ಯಂತ್ರೋಪಕರಣಗಳು ಎಲ್ಲವನ್ನ ಕೂಡ ಭಾರತ ಮಾನಿಟರ್ ಮಾಡುತ್ತೆ. ಎಲ್ಲ ಸಿಸ್ಟಮನ್ನು ಭಾರತ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಮಾರಿಷಸ್ನ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರ ಕೂಡ ಭಾರತನೇ. ಭಾರತ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುತ್ತೆ ಮಾರಿಷಸ್ಗೆ. ಜೊತೆಗೆ ಭಾರತದ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂದರೆ PSUಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿದಾವಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಆಯಿಲ್ ಲಿಮಿಟೆಡ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC, ಇವರೆಲ್ಲರೂ ಕೂಡ ಮಾರಿಷಸ್ನಲ್ಲಿ ಮಾರಿಷಸ್ ಘಟಕಗಳನ್ನು ಓಪನ್ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ. SBI ಬ್ರಾಕೆಟಲ್ಲಿ ಮಾರಿಷಸ್, ಇಂಡಿಯನ್ ಆಯಿಲ್ ಲಿಮಿಟೆಡ್ ಬ್ರಾಕೆಟಲ್ಲಿ ಮಾರಿಷಸ್, LIC ಮಾರಿಷಸ್ ಘಟಕ, ಇವರೆಲ್ಲರೂ ಕೂಡ ಅಲ್ಲಿ ಆಪರೇಟ್ ಮಾಡ್ತಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಆಪರೇಟ್ ಮಾಡ್ತಿದ್ದಾರೆ. ಸ್ವಲ್ಪ ಹಿಂದಕ್ಕೆ ಹೋದರೆ 1983ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಅಲ್ಲಿ ಮಾರಿಷಸ್ಸಲ್ಲಿ ಅನಿರುದ್ಧ್ ಜುಗ್ನೌತ್ ಅನ್ನುವಂಥ ಭಾರತೀಯ ಮೂಲದ ವ್ಯಕ್ತಿ ಅಧಿಕಾರದಲ್ಲಿದ್ದರು. ಇಂಡಿಯಾ ಪರ ಇದ್ರು ಅವರು. ಅವರ ವಿರುದ್ಧ ಅಲ್ಲಿದ್ದಂಥ ಒಂದಷ್ಟು ಪ್ರತಿಪಕ್ಷದವರು ದಂಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಪ್ರಯತ್ನ ಪಟ್ಟಾಗ ಇಂದಿರಾ ಗಾಂಧಿ ಮಿಲಿಟರಿ ಆಪರೇಷನ್ಗೂ ಆದೇಶವನ್ನು ಕೊಟ್ಟಿದ್ದರು. ಆಪರೇಷನ್ ಲಾಲ್ ಡೋರಾ ಅನ್ನುವಂಥ ಆಪರೇಷನ್ ನಡೆಸಲಾಗಿತ್ತು. ಸೀಕ್ರೆಟ್ ಆಗಿ ಭಾರತೀಯ ಸೈನಿಕರು, ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾರಿಷಸ್ಸಲ್ಲಿ ಲ್ಯಾಂಡ್ ಆಗಿ ಅನಿರುದ್ಧ್ ಜುಗ್ನೌತ್ ಅಧಿಕಾರದಲ್ಲಿ ಕಂಟಿನ್ಯೂ ಆಗೋಕೆ ಆಪರೇಷನ್ ನಡೆಸಿದರು, ಸೀಕ್ರೆಟ್ ಆಪರೇಷನ್. ಈ ರೀತಿ ಭಾರತ ಐತಿಹಾಸಿಕವಾಗಿ ನಿರಂತರವಾಗಿ ಈ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಜಾಗದಲ್ಲಿರುವಂಥ ಮಾರಿಷಸ್, ನೀವು ಗ್ಲೋಬಲ್ ಮ್ಯಾಪ್ ನೋಡಿ ಮಾರಿಷಸ್ ಎಲ್ಲಿ ಬರುತ್ತೆ ನೋಡಿ, ಎಂಥ ಒಂದು ಆಯಕಟ್ಟಿನ ಜಾಗದಲ್ಲಿ ಮಾರಿಷಸ್ ಇದೆ ಅಂತೇಳಿ. ಇಂಥ ಮಾರಿಷಸ್ನಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸೋಕೆ, ಬೆಳೆಸೋಕೆ, ತನ್ನ ಕಂಟ್ರೋಲನ್ನು ಇಟ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಕೂಡ ಕೆಲಸಗಳನ್ನು ರಹಸ್ಯವಾಗಿ, ಕೆಲವೊಂದನ್ನು ಬಹಿರಂಗವಾಗಿ ಮಾಡ್ತಾನೆ ಬಂದಿದೆ. ಅಮೆರಿಕ ಕೂಡ ಒಂದು ವರದಿಯನ್ನು ಕೊಟ್ಟಿತ್ತು. ಅದರಲ್ಲಿ ಹತಾಶೆಯಿಂದ ಅಮೆರಿಕ ಹೇಳಿತ್ತು, ಎಂತ ಮಾಡೋದು, ಈ ಮಾರಿಷಸ್ನವರು ಒಂಥರ ವಿಲ್ಲಿಂಗ್ ಸಬಾರ್ಡಿನೇಷನ್ ಟು ಇಂಡಿಯಾ
ಅಂದರೆ ತಾವೇ ಇಷ್ಟಪಟ್ಟು ಭಾರತದ ಸಬಾರ್ಡಿನೇಟ್ ಆಗಿ, ಅಂದರೆ ಒಂದು ರೀತಿ ಭಾರತದ ಅಧೀನ ರಾಜ್ಯದ ರೀತಿ ಇರೋಕೆ ಅವರೇ ಇಷ್ಟಪಡ್ತಾರೆ, ನಾವೇನು ಮಾಡೋದು ಅನ್ನೋ ರೀತಿಯಲ್ಲಿ ಅಮೆರಿಕ ಕೂಡ ಒಂದು ಗುಪ್ತಚರ ವರದಿಯನ್ನು ಈ ಹಿಂದೆ ಫೈಲ್ ಮಾಡಿತ್ತು ತನ್ನ ಸರ್ಕಾರಕ್ಕೆ. ಆದರೆ ಸ್ನೇಹಿತರೆ, ಇತ್ತೀಚೆಗೆ ಇಲ್ಲೂ ಕೂಡ ಒಂದಷ್ಟು ಸಣ್ಣ ಪ್ರಮಾಣದ ಬದಲಾವಣೆ ಆಗ್ತಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಬದಲಾವಣೆಗಳನ್ನು ಉಂಟು ಮಾಡೋಕ್ಕೆ ಚೀನಾ ಪ್ರಯತ್ನ ಪಡ್ತಾ ಇದೆ. ಚೀನಾ ಭಾರತದ ಶಕ್ತಿ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಭಾರತವನ್ನು ವೀಕ್ ಮಾಡೋಕ್ಕೆ ತಾನೂ ಕೂಡ ಅಲ್ಲಿ ಜಾಗವನ್ನು ಚೂರು ಆಕ್ಯುಪೈ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಇದೆ. ಮಾರಿಷಸ್ ಕೂಡ ಹೊರತಾಗಿಲ್ಲ. ಮಾರಿಷಸ್ ಸರ್ಕಾರದೊಂದಿಗೆ ಬೇರೆ ಬೇರೆ ಒಪ್ಪಂದಗಳನ್ನು ಮಾಡೋ ಮೂಲಕ, ಅವರಿಗೆ ದುಡ್ಡಿನ ಆಸೆ ತೋರಿಸೋ ಮೂಲಕ ತನ್ನ ಕಡೆಗೆ ಎಳ್ಕೊಳ್ಳೋ ಪ್ರಯತ್ನವನ್ನು ಪಡ್ತಾ ಇದೆ. ಮಾರಿಷಸ್ನಲ್ಲಿ ಲಕ್ಷಾಂತರ ಕ್ಯಾಮರಾಗಳನ್ನು ಇನ್ಸ್ಟಾಲ್ ಮಾಡಿ ಸೇಫ್ ಸಿಟಿ ಪ್ರೋಗ್ರಾಮ್ ಅಂತೇಳಿ ನಾವು ಮಾಡಿಕೊಡ್ತೀವಿ ಅಂಥೇಳಿ ಈಗ ಮಾರಿಷಸ್ನಾದ್ಯಂತ ಚೀನಾ ಕಂಟ್ರೋಲ್ನಲ್ಲಿರುವಂಥ ಕ್ಯಾಮ್ರಾಗಳನ್ನು ಹಾಕಲಾಗಿದೆ. ಈ ಮೂಲಕ ಚೀನಾಗೂ ಅದರ ಆ್ಯಕ್ಸೆಸ್ ಇದ್ದೇ ಇದೆ. ಈ ರೀತಿ ನಿಧಾನಕ್ಕೆ ಚೀನಾ ಕೂಡ ಟ್ರೈ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಸಬ್ಮರೀನ್ ಕೇಬಲ್ಗಳು, ಇಂಟರ್ನೆಟ್ ಸಂಪರ್ಕ ಒದಗಿಸೋಕೆ ಸಮುದ್ರದಾಳದಲ್ಲಿ ಸಬ್ಮರೀನ್ ಕೇಬಲ್ ಅಂತ ಹಾಕ್ತಾರೆ. ಅವುಗಳನ್ನು ಕೂಡ ಒಂದು ಸಪ್ರೇಟ್ ಲೈನನ್ನು ಚೀನಾ ಮಾಡಿಕೊಟ್ಟಿದೆ ಮಾರಿಷಸ್ಗೆ. ಆದರೆ ಭಾರತ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಾಗ, ನೋಡ್ರಿ ಏನ್ರಿ ನಾವು ಇಷ್ಟೆಲ್ಲ ಮಾಡ್ತಿದ್ದೀವಿ ನಿಮಗೆ, ನೀವು ಚೀನಾ ಹತ್ರ ಈ ರೀತಿ ಮಾಡಿಸ್ಕೊಂಡ್ರೆ ಕತೆ ಹೇಗೆ, ಈ ರೀತಿ ನೀವು ಸಬ್ಮರೀನ್ ಕೇಬಲ್ ಅವ್ರ ಹತ್ರ ಹಾಕ್ಸ್ಕೊಂಡ್ರೆ ಕತೆ ಹೇಗೆ, ಅಲ್ಲಿಂದ ಭಾರತಕ್ಕೂ ಕೂಡ ಲೈನ್ ಬರುತ್ತೆ, ನಮಗೆ ಸೆಕ್ಯೂರಿಟಿ ಇಶ್ಯೂ ಆಗುತ್ತೆ ಅಂತ ಭಾರತ ಹೇಳಿದ್ದಕ್ಕೆ ಭಾರತದ ಇಂಟೆಲಿಜೆನ್ಸ್ ಟೀಮ್ ಹೋಗಿ ಸಮುದ್ರದ ಆಳಕ್ಕೆ ಡೈವ್ ಮಾಡಿ ಆಳ ಸಮುದ್ರಕ್ಕೆ ಇಳಿದು ಚೀನಾ ಹಾಕಿರೋ ಕೇಬಲ್ ಅನ್ನು ಚೆಕ್ ಮಾಡೋಕೆ, ಅಂದ್ರೆ ಭಾರತೀಯ ಟೆಕ್ನಿಷಿಯನ್ಗಳು ಇಂಟೆಲಿಜೆನ್ಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಹೋಗಿ ಚೆಕ್ ಮಾಡೋಕೆ, ಈ ಇಂಟರ್ನೆಟ್ ಕೇಬಲ್ಗಳನ್ನು ಚೆಕ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ ಅಂತೇಳಿ ಪ್ರತಿಪಕ್ಷಗಳು ಗಲಾಟೆ ಮಾಡಿದ್ವು. ಅದರ ಪರಿಣಾಮ ಆ ಅನಿರುದ್ಧ್ ಜುಗ್ನಾಥ್ ಹೇಳಿದ್ವಲ್ಲ, ಅವರ ಪುತ್ರ ಪ್ರವೀಣ್ ಜುಗ್ನಾಥ್ ಈಗ ಅಲ್ಲಿ ಅಧಿಕಾರದಲ್ಲಿದ್ದಾರೆ. ಅವರು ಸ್ಪಷ್ಟೀಕರಣ ಕೊಟ್ಟರು, ಭಾರತ ನಮ್ಮ ಫ್ರೆಂಡು, ನಾವೇ ರಿಕ್ವೆಸ್ಟ್ ಮಾಡಿದ್ದು ಬಂದು ಚೆಕ್ ಮಾಡಿ ಅಂತೇಳಿ ಅದಕ್ಕೆ ಮಾಡಿದ್ದಾರೆ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಈ ಮಟ್ಟಿಗಿನ ಇನ್ಫ್ಲುಯೆನ್ಸ್ ಭಾರತ ಮಾರಿಷಸ್ನಲ್ಲಿ ಹೊಂದಿದೆ. ನೆಕ್ಸ್ಟ್ ನಾವು ಭೂತಾನ್ ನೋಡೋಣ. ಭೂತಾನ್ ಒಂದು ರೀತಿ ಭಾರತದ ಪ್ರೊಟೆಕ್ಟೊರೇಟ್ ಸ್ಟೇಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಹಿಂದೆ ಅವರು ಬ್ರಿಟಿಷ್ ಪ್ರೊಟೆಕ್ಟರೇಟ್ ಆಗಿದ್ರು, ಅಂದರೆ ಬ್ರಿಟಿಷರ ರಕ್ಷಣೆಯಲ್ಲಿ ಜೀವಿಸ್ತಿರೋ ರಾಷ್ಟ್ರ ಅಂತ ಅವರು ಅಫಿಷಿಯಲ್ ಆಗಿ ಒಪ್ಕೊಂಡಿದ್ರು. 1910ರಲ್ಲಿ ಒಪ್ಪಂದ ಆಗಿತ್ತು. ಅದಾದ ನಂತರ ಭಾರತ ಸ್ವತಂತ್ರಗೊಂಡ ನಂತರವೂ ಕೂಡ ಇದು ಕಂಟಿನ್ಯೂ ಆಯಿತು. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಭಾರತ ಸ್ವತಂತ್ರವನ್ನು ಪಡೆದಾಗ 1947ರಲ್ಲಿ ಭಾರತವನ್ನು ಗುರುತಿಸಿದಂಥ, ರೆಕಗ್ನೈಸ್ ಮಾಡಿದಂಥ ಮೊದಲ ದೇಶಗಳಲ್ಲಿ ಭೂತಾನ್ ಕೂಡ ಒಂದು. 1949ರಲ್ಲಿ ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ ಅನ್ನು ಭಾರತ ಮತ್ತು ಭೂತಾನ್ ಸೈನ್ ಹಾಕಿದ್ವು. ಅದರ ಪ್ರಕಾರ ವಿದೇಶಿ ನೀತಿಯಲ್ಲಿ, ಫಾರಿನ್ ಪಾಲಿಸಿಯಲ್ಲಿ ಮತ್ತು ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಿಂದ ಮಾರ್ಗದರ್ಶನ ಮಾಡಿಸಿಕೊಳ್ಳೋಕೆ ಭೂತಾನ್ ಒಪ್ಕೊಳ್ತು. ಅಂದರೆ ಭಾರತದ ಗೈಡೆನ್ಸ್ನಲ್ಲಿ ಈ ವಿಚಾರಗಳಲ್ಲಿ ಫಾರಿನ್ ಪಾಲಿಸಿ ಮತ್ತು ಡಿಫೆನ್ಸಲ್ಲಿ ಭೂತಾನ್ ಹೆಜ್ಜೆ ಇಡಬೇಕು ಅಂತ. ವಿಶೇಷವಾಗಿ ಫಾರಿನ್ ಪಾಲಿಸಿನೇ ಮೇನ್ ಅಂತ ಅಂದ್ಕೊಳ್ಳಿ. ಡಿಫೆನ್ಸ್ ವಿಚಾರಕ್ಕೆ ಬಂದಾಗ ಇಬ್ಬರು ಒಬ್ರಿಗೊಬ್ರು ಕೂಡ ಹೆಲ್ಪ್ ಮಾಡಬೇಕು. ಭೂತಾನ್ನ ಡಿಫೆನ್ಸ್ಗೆ ಏನಾದರೂ ಸಮಸ್ಯೆ ಆದರೆ ಭಾರತ ಹೋಗಬೇಕು, ಭಾರತಕ್ಕೆ ಏನಾದರೂ ಆದರೆ ಭೂತಾನ್ ಬರಬೇಕು ಅಂತ. ಭೂತಾನಿಂದ ಭಾರತಕ್ಕೆ ಅಂತ ದೊಡ್ಡ ಹೆಲ್ಪ್ ಏನು ಆಗಲ್ಲ. ಆದರೆ ಈ ಒಪ್ಪಂದದಿಂದಾಗಿ ಭಾರತದಿಂದ ಭೂತಾನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಭೂತಾನ್ ಮೇಲೆ ಯಾರೇ ದಾಳಿ ಮಾಡಿದ್ರು ಕೂಡ ಭಾರತ ಹೋಗಲೇಬೇಕಾಗುತ್ತೆ ಅದರ ರಕ್ಷಣೆಗೆ. ಈ ಹಿಂದೆ ಭೂತಾನ್ನ ಡೋಕ್ಲಾಮ್ ಪ್ರದೇಶದಲ್ಲಿ ಚೀನಾ ನುಗ್ಗಿದಾಗ ಭಾರತ ಹೋಗಿ ಮುಂದೆ ನಿಂತಿದ್ದು ಕೂಡ ಈ ಒಪ್ಪಂದದ ಕಾರಣದಿಂದಾಗಿನೇ. ಜೊತೆಗೆ ಭಾರತಕ್ಕೇನು ಲಾಭನೇ ಇಲ್ವಾ ಆಗಿದೆ. ಈ ಅಸ್ಸಾಂನಲ್ಲಿ ಪ್ರತ್ಯೇಕತಾವಾದಿಗಳು ಬಂಡುಕೋರರ ಮೇಲೆ ಭಾರತ ಸರ್ಕಾರ ದಾಳಿ ಮಾಡಿದಾಗ, ಅವ್ರನ್ನ ಮೂಲೋತ್ಪಾಟನೆ ಮಾಡಬೇಕು ಅಂತ ಹೋದಾಗ ಹೆಚ್ಚಿನವ್ರು ಏನು ಮಾಡಿದ್ರು, ಸೀದಾ ಹೋಗಿ ದಕ್ಷಿಣ ಭೂತಾನ್ಗೆ ಹೋಗಿ ಆಶ್ರಯ ಪಡೆದಿದ್ರು. ಭಾರತ ಸರ್ಕಾರದ ಸೂಚನೆ ಮೇರೆಗೆ ರಾಯಲ್ ಭೂತಾನೀಸ್ ಆರ್ಮಿ ಸೌತ್ ಭೂತಾನ್ನಲ್ಲಿ ಆಪರೇಷನ್ ನಡೆಸಿತ್ತು, ಆಪರೇಷನ್ ಆಲ್ ಕ್ಲಿಯರ್ ಅಂತ, ಈ ಭಾರತ ವಿರೋಧಿಗಳನ್ನು ಮಟ್ಟ ಹಾಕೋಕೆ. ಈ ರೀತಿ ಭಾರತಕ್ಕೂ ಕೂಡ ಉಪಯೋಗ ಆಗಿದೆ. ಈಗಲೂ ಕೂಡ ಅಷ್ಟೇ ನಾವು ಮ್ಯಾಪಲ್ಲಿ ತೋರಿಸ್ತೀವಿ ನೋಡಿ. ಈ ಡೋಕ್ಲಾಮ್ ಪ್ರದೇಶದಲ್ಲಿ, ಚುಂಬಿ ವ್ಯಾಲಿ ಪ್ರದೇಶದಲ್ಲಿ ಚೀನಾ ದೊಡ್ಡ ಪ್ರಮಾಣದಲ್ಲಿ ಮೂಲಸೌಕರ್ಯಗಳನ್ನು ಡೆವಲಪ್ ಮಾಡ್ತಾ ಇದೆ. ಇದರಿಂದ ಭೂತಾನ್ಗೆ ಭಯ ಇದೆ, ಎಲ್ಲಿ ಚೀನಾ ನುಂಗ್ಬಿಡುತ್ತೋ ಅಂತ. ಹೀಗಾಗಿ ಇದೇ ಸಂದರ್ಭದಲ್ಲಿ ಭಾರತದ ಸೇನಾ ಮುಖ್ಯಸ್ಥರು ಜನರಲ್ ಮನೋಜ್ ಪಾಂಡೆ ಭೂತಾನ್ಗೆ ಭೇಟಿ ನೀಡಿದ್ದಾರೆ. ಈ ಭೇಟಿ ವೇಳೆ ರಾಜನೊಂದಿಗೆ ಮತ್ತು ಆಯಕಟ್ಟಿನ ಅಧಿಕಾರಿಗಳೊಂದಿಗೆ ರಹಸ್ಯ ಮಾತುಕತೆಗಳು ಕೂಡ ನಡೆದಿವೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭೂತಾನ್ನಲ್ಲಿ 2000 ಸದಸ್ಯ ಬಲದ ಭಾರತೀಯ ಸೇನೆಯ ತುಕಡಿ ಯಾವಾಗಲೂ ಕೂಡ ಇರುತ್ತೆ. ಅದಕ್ಕೆ MTRAT ಅಂತ ಹೇಳ್ತಾರೆ, IMTRAT ಅಂದರೆ ಇದರ ಫುಲ್ ಫಾರ್ಮ್ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ. ಹೆಸರಿಗೆ ಮಾತ್ರ ಇದು ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್. ಇದು ಪರ್ಮನೆಂಟ್ ಆಗಿ ಭೂತಾನಲ್ಲಿರುತ್ತೆ. ರಾಯಲ್ ಭೂತಾನೀಸ್ ಆರ್ಮಿಗೆ ಟ್ರೈನಿಂಗನ್ನು ಕೊಡುತ್ತೆ. ಜೊತೆಗೆ ಭೂತಾನ್ ರಕ್ಷಣೆಗೆ ಅಗತ್ಯ ಬಿದ್ದರೆ ಇದನ್ನು ಬಳಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಏನು ಗೊತ್ತಾ, ಭಾರತದ ಈಸ್ಟರ್ನ್ ಕಮಾಂಡ್ ಇದೆಯಲ್ಲ, ಇಂಡಿಯನ್ ಆರ್ಮಿಯ ಈಸ್ಟರ್ನ್ ಕಮಾಂಡ್ ಕೋಲ್ಕತ್ತಾದಲ್ಲಿದೆ. ಅದರ ಜವಾಬ್ದಾರಿ ಬರೀ ಭಾರತದ ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ಆ ಭಾಗದಲ್ಲಿ ಭೂತಾನ್ ದೇಶದ ರಕ್ಷಣೆ ಕೂಡ ಭಾರತದ ಈಸ್ಟರ್ನ್ ಕಮಾಂಡ್ನ ರೆಸ್ಪಾನ್ಸಿಬಿಲಿಟಿ. ಏನು ನೇಪಾಳ್ ವಿಚಾರಕ್ಕೆ ಬಂದಾಗ, ಐತಿಹಾಸಿಕವಾಗಿ ಪುರಾಣದ ಕಾಲದಿಂದಲೂ ಕೂಡ ಭಾರತ ಮತ್ತು ನೇಪಾಳದ ಮಧ್ಯೆ ತುಂಬ ಆತ್ಮೀಯವಾದ ಗಾಢವಾದ ಸಂಬಂಧ ಇದೆ. ಬೇಡ ಅಂದರೂ ಕೂಡ ನನಗೆ ಕೈ ಇಷ್ಟ ಇಲ್ಲ,
ಅಂದ ತಕ್ಷಣ ಕಟ್ ಮಾಡಿ ಬಿಸಾಕೋಕ್ಕಾಗತ್ತಾ? ಆಗಲ್ಲ. ಆ ಥರದ ವಾತಾವರಣ ಭಾರತ ಮತ್ತು ನೇಪಾಳದ ಮಧ್ಯೆ ಇದೆ. ತುಂಬ ದೊಡ್ಡ ಪ್ರಮಾಣದ ಜನರ ನಡುವಿನ ಒಡನಾಟ ಕೂಡ ಇದೆ. ಅಲ್ಲಿನ ಪಾಪ್ಯುಲೇಷನ್ ನೋಡಿ, 81% ಹಿಂದೂಗಳು, 9% ಬುದ್ಧಿಸ್ಟ್, 4.5% ಇಸ್ಲಾಂ, ಕಿರಾಟ್ ಅನ್ನುವಂತಹ ಬುಡಕಟ್ಟು ಧರ್ಮವನ್ನು ಪಾಲಿಸೋರು 3.5%, ಕ್ರಿಶ್ಚಿಯನರು 1.5% ಇದ್ದಾರೆ. ಇದರಲ್ಲಿ ಮಾದೇಶಿಗಳೇ ತುಂಬ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಮಾದೇಶಿಗಳಂದ್ರೆ ಯಾರಂತ ನಿಮಗೆ ಹೇಳ್ತೀವಿ. ನೇಪಾಳದಲ್ಲಿ ಈ ಪರ್ವತ ಜಿಲ್ಲೆಗಳು ಒಂದಷ್ಟು ಮತ್ತು ಟೆರಾಯ್ ಜಿಲ್ಲೆಗಳು ಒಂದಷ್ಟು ಅಂತ ಪ್ರತ್ಯೇಕವಾಗಿ ನೋಡಲಾಗುತ್ತೆ. ಅದರಲ್ಲಿ ಟೆರಾಯ್ ಜಿಲ್ಲೆಗಳಲ್ಲಿ ದಕ್ಷಿಣದಲ್ಲಿ ಬರುತ್ತೆ. ನೇಪಾಳದಲ್ಲಿ ದಕ್ಷಿಣದ ಒಂದು ಪಟ್ಟಿ ಥರ ನೋಡಿದ್ರೆ ನಿಮಗೆ ಟೆರಾಯ್ ಡಿಸ್ಟ್ರಿಕ್ಟ್ಸ್ ಕಾಣ್ತವೆ. ಇದರಲ್ಲಿ ಮಾದೇಶಿಗಳು ಜಾಸ್ತಿ ಇದ್ದಾರೆ. ಈ ಟೆರಾಯ್ ಪ್ರದೇಶ, ಟೆರಾಯ್ ಜಿಲ್ಲೆಗಳು ನೇಪಾಳದ 17% ಲ್ಯಾಂಡನ್ನು ಇದು ಪ್ರತಿನಿಧಿಸ್ತವೆ. ನೇಪಾಳದ ಭೂಮಿಯಲ್ಲಿ 17% ಈ ಟೆರಾಯ್ ಜಿಲ್ಲೆಗಳೇ. ಆದರೆ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ ಇಲ್ಲಿ. ನೇಪಾಳದ ಒಟ್ಟು 2.9 ಕೋಟಿ ಪಾಪ್ಯುಲೇಷನಲ್ಲಿ, ಜನಸಂಖ್ಯೆಯಲ್ಲಿ 30% ಈ ಮಾದೇಶಿಗಳೇ ಇದ್ದಾರೆ. ಟೆರಾಯ್ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂಥ ಮಾದೇಶಿಗಳಿದ್ದಾರೆ. ಇವರಲ್ಲಿ ಎಲ್ಲರೂ ಕೂಡ ಹೆಚ್ಚಿನವರು ಭಾರತ ಮೂಲದ, ಡೈರೆಕ್ಟಾಗಿ ಭಾರತದೊಂದಿಗೆ ನೇರ ಕನೆಕ್ಷನ್ ಇರೋ ಹಿಂದೂಗಳಾಗಿದ್ದಾರೆ. ಸ್ವಲ್ಪ ಮುಸ್ಲಿಮ್ಸ್, ಬುದ್ಧಿಸ್ಟ್ ಕೂಡ ಇದ್ದಾರೆ, ಕ್ರಿಶ್ಚಿಯನ್ಸ್ ಕೂಡ ಇದ್ದಾರೆ. ಮೆಜಾರಿಟಿಲಿ ಈ ಮಾದೇಶಿಗಳು ಹಿಂದೂಗಳು. ಅದು ಕೂಡ ನೇಪಾಳವೇ ಹಿಂದೂ ಕಂಟ್ರಿ ಆದರೂ ಕೂಡ ಈ ಮಾದೇಶಿಗಳು ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರದೊಂದಿಗೆ ನೇರವಾಗಿ ಹೆಚ್ಚಿನ ಕನೆಕ್ಷನ್ ಹೊಂದಿರುವಂಥ ಹಿಂದೂಗಳು, ಫ್ಯಾಮಿಲಿ ಕನೆಕ್ಷನ್ ಹೊಂದಿರುವಂಥ ಹಿಂದೂಗಳು. ಅವರು ಪ್ರೋ ಇಂಡಿಯಾ ಸೆಂಟಿಮೆಂಟ್ ಹೊಂದಿದ್ದಾರೆ. ನೇಪಾಳ ಭಾರತದೊಂದಿಗೆ ಮರ್ಜ್ ಆದರೆ ಒಳ್ಳೆಯದು, ಭಾರತ ನೇಪಾಳ ಒಂದೇ, ನೀವು ದೇಶ ಬೇರೆ ಅಂತ ಮಾಡ್ಕೊಂಡ್ರೇನು, ಈ ಭಾಗದ ಜನ ಇದೀವಲ್ಲ ನಾವು ಒಂದೇ ಅಂಥೇಳಿ ಬೇರೆ ಬೇರೆ ಸಂಘಟನೆಗಳನ್ನೆಲ್ಲ ಇವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಯಾರು, ಬಿಹಾರದವರು, UP ಅವರು ಮತ್ತು ನೇಪಾಳದ ಈ ಟೆರಾಯ್ ಪ್ರದೇಶದ ಮಾದೇಶಿ ಜನ ಸೇರಿಕೊಂಡು ಆ ಮಟ್ಟಿಗಿನ ಒಡನಾಟ ಇದೆ. ಜೊತೆಗೆ ಸ್ನೇಹಿತರ, ಭೂತಾನ್ ಒಟ್ಟಿಗೆ ಒಂದು ಟ್ರೀಟಿ ಇದೆ, 1949 ಮಾಡ್ಕೊಂಡಿದ್ದು ಫ್ರೆಂಡ್ಶಿಪ್ ಟ್ರೀಟ್ ಇದೆ ಅಂತ ಹೇಳಿದ್ರು. ಅದೇ ರೀತಿ ನೇಪಾಳ ಜೊತೆಗೂ ಕೂಡ ಭಾರತಕ್ಕೆ 1950 ಮಾಡ್ಕೊಂಡಂತಹ ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ ಇದೆ. ಇಲ್ಲೂ ಕೂಡ ಅಷ್ಟೇ ಸೆಕ್ಯೂರಿಟಿ ವಿಚಾರದಲ್ಲಿ ತುಂಬ ಆಳವಾದ ಕೋಆಪರೇಷನ್ ಇರಬೇಕು, ಸಹಕಾರ ಇರಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಯಾವುದೇ ವಿದೇಶಿ ಶಕ್ತಿಯಿಂದ ಈ ಸಂಬಂಧಕ್ಕೆ ಏನಾದರೂ ಧಕ್ಕೆ ತರುವಂಥ ವಾತಾವರಣ ನಿರ್ಮಾಣ ಆದರೆ ಕೂಡಲೇ ಒಬ್ರಿಗೊಬ್ರು ಇನ್ಫಾರ್ಮ್ ಮಾಡಬೇಕು ಅಂತ ಕೂಡ ಈ ಒಪ್ಪಂದದಲ್ಲಿದೆ. ಜೊತೆಗೆ ನೇಪಾಳಿಗರು ವಿದೇಶಿ ನೀತಿಯನ್ನು ರೂಪಿಸುವಾಗ ಭಾರತದೊಂದಿಗೆ ಕ್ಲೋಸ್ ಕೋಆರ್ಡಿನೇಷನ್ ಇದ್ಕೊಂಡು ಮಾಡಬೇಕು ಅಂತ, ಅಂದರೆ ಇಂಡೈರೆಕ್ಟಾಗಿ ನಮ್ಮನ್ನು ಕೇಳ್ಬಿಟ್ಟು ಮಾಡಿ ಅಂತ, ಅದು ಕೂಡ ಈ ಒಪ್ಪಂದದಲ್ಲಿದೆ. ನೇಪಾಳಿ ಪ್ರಜೆಗಳಿಗೆ ಭಾರತದಲ್ಲಿ ಎಜುಕೇಷನ್ನಲ್ಲಿ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಉದ್ಯೋಗ ಪಡ್ಕೊಳ್ಳೋಕ್ಕೆ ಅಥವಾ ವ್ಯವಹಾರಗಳನ್ನು ಮಾಡೋಕ್ಕೆ ಭಾರತೀಯ ನಾಗರಿಕರಷ್ಟೇ ಓಪನ್ ಅವಕಾಶವನ್ನು ಅವ್ರಿಗೆ ಕೊಡಲಾಗಿದೆ. ಜೊತೆಗೆ ವಿಶೇಷವಾಗಿ ಭಾರತೀಯ ಸೇನೆಯಲ್ಲೂ ಕೂಡ ನೇಪಾಳಿಗರಿಗೆ ಯೋಧರಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಭಾರತದ ಸೇನಾ ಮುಖ್ಯಸ್ಥರಿಗೆ ನೇಪಾಳಿ ಸೇನಾ ಮುಖ್ಯಸ್ಥರ ಗೌರವ ಸ್ಥಾನಮಾನ ಇದೆ. ನೇಪಾಳದ ಸೇನಾ ಮುಖ್ಯಸ್ಥರು ಭಾರತೀಯ ಸೇನೆಗೂ ಸೇನಾ ಮುಖ್ಯಸ್ಥರ ರೀತಿಯಲ್ಲಿ, ಈ ಎರಡೂ ದೇಶಗಳ ಸೇನಾ ಮುಖ್ಯಸ್ಥರಿಗೆ ಎರಡೂ ಪಡೆಗಳ ಮುಖ್ಯಸ್ಥರ ರೀತಿಯಲ್ಲಿ ಅವರಿಗೆ ಗೌರವದ ಸ್ಥಾನಮಾನವನ್ನು ಕೊಡಲಾಗುತ್ತೆ. ಹಾಗಂತ ಬರೀ ಭಾರತದವರು ನೇಪಾಳಕ್ಕೆ ಇಷ್ಟೆಲ್ಲ ಮಾಡಿಕೊಡ್ತಾ ಇದೀವಿ, ಅವ್ರು ನಮಗೇನು ಕೊಡ್ತಾ ಇಲ್ವಾ? ಇಲ್ಲ, ಹಾಗೇನಿಲ್ಲ. ಭಾರತಕ್ಕೂ ಕೂಡ ಒಂದಷ್ಟು ವ್ಯವಸ್ಥೆ ಇದೆ. ನೇಪಾಳದಲ್ಲಿ ಅಲ್ಲಿನ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ಅಪಾರ್ಚುನಿಟಿ ಆಗಿರ್ಬೋದು, ವಿದೇಶಿಗರಿಗೆ ಏನಾದರೂ ಕೊಡೋದಿದ್ರೆ ಭಾರತೀಯ ಮೂಲದವರಿಗೆ, ಭಾರತೀಯರಿಗೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಕೂಡ ಈ ಒಪ್ಪಂದದಲ್ಲಿದೆ. ಭಾರತ ಮತ್ತು ನೇಪಾಳದ ಮಧ್ಯೆ ಓಪನ್ ಬಾರ್ಡರ್ ಇದೆ. ಇಂಡಿಯಾ ಪಾಕಿಸ್ತಾನ ಮಧ್ಯೆ ಹೆಂಗಿರುತ್ತೆ ಹೇಳಿ, ಫುಲ್ ಯೋಧರು ಕಾಯ್ತಾ ಇರ್ತಾರೆ ಗನ್ ಹಿಡ್ಕೊಂಡು, ಎತ್ತರದ ತಂತಿ ಬೇಲಿ ಎಲ್ಲ ಇರುತ್ತೆ, ಮುಳ್ಳಿನ ಬೇಲಿ ಇರುತ್ತೆ, ಅಷ್ಟೊಂದು ಟೈಟ್ ಬಾರ್ಡರ್ ಇರುತ್ತೆ. ಆದರೆ ನೇಪಾಳ ಮತ್ತು ಭಾರತದ ಮಧ್ಯೆ ಓಪನ್ ಬಾರ್ಡರ್ ಇದೆ. ಆರಾಮಾಗಿ ಜನ, ಎರಡೂ ಕಡೆ ಜನ ಆರಾಮಾಗಿ ಪಕ್ಕ ತಾಲೂಕಿಗೆ ಹೋದಾಗೆ, ಪಕ್ಕ ಜಿಲ್ಲೆಗೆ ಹೋದಾಗೆ ಆರಾಮಾಗಿ ಓಡಾಡ್ಬೋದು. ಪಾಸ್ಪೋರ್ಟ್, ವೀಸಾ ಏನೂ ಬೇಕಾಗಿಲ್ಲ, ಓಡಾಡ್ಬೋದು. ಜೊತೆಗೆ ಇವ್ರು ಅಲ್ಲಿ ಹೋಗಿ ಅಲ್ಲೇ ವಾಸ ಮಾಡ್ಬೋದು, ಅಲ್ಲೇ ಉದ್ಯೋಗ ಮಾಡ್ಬೋದು. ಸೇಮ್ ಅವರು ಕೂಡ ಇಲ್ಲಿಗೆ ಬರ್ಬೋದು, ಇಲ್ಲಿ ಆರಾಮಾಗಿ ವಾಸ ಮಾಡ್ಬೋದು, ಇಲ್ಲೇ ಉದ್ಯೋಗವನ್ನು ಮಾಡ್ಬೋದು. ಆಗಲೇ ಹೇಳಿದ ಹಾಗೆ ನೇಪಾಳದವರು ಭಾರತದಲ್ಲಿ ಖಾಸಗಿ ಉದ್ಯೋಗ ಮಾತ್ರ ಅಲ್ಲ, ಕೆಲವು ರಾಜ್ಯಗಳಲ್ಲಿ ಸರ್ಕಾರಿ ಉದ್ಯೋಗಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವರಿಗೆ ಅರ್ಹತೆ ಇರುತ್ತೆ. ಜೊತೆಗೆ ಭಾರತೀಯ ಸೇನೆಯಲ್ಲೂ ಕೂಡ ಕೆಲಸ ಮಾಡೋಕ್ಕೆ ಅವರಿಗೆ ಅರ್ಹತೆ ಇರುತ್ತೆ. ನೇಪಾಳದ ಎಲೆಕ್ಷನ್ ಕಮಿಷನ್ ಪ್ರಕಾರ ಭಾರತದಲ್ಲಿ 5,62,456 ನೇಪಾಳಿಗಳು ಭಾರತದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ನೇಪಾಳದಲ್ಲಿ ವೋಟ್ ಮಾಡೋಕ್ಕೂ ಕೂಡ ಅರ್ಹತೆಯನ್ನು ಹೊಂದಿರ್ತಾರೆ. ಹೀಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೇಪಾಳಕ್ಕೆ ಭಾರತದ ಇನ್ಫ್ಲೂಯೆನ್ಸ್. ಇಲ್ಲಿ ವರ್ಕ್ ಮಾಡ್ತಿದ್ದಾರೆ, ಇಲ್ಲಿ ಜೀವನವನ್ನು ಕಂಡುಕೊಂಡಿದ್ದಾರೆ, ಇಲ್ಲಿ ಸಂಬಳ ಪಡಿತಿದ್ದಾರೆ, ಇಲ್ಲಿಂದ ಅವ್ರ ಕುಟುಂಬಕ್ಕೆ ದುಡ್ಡು ಕಳಿಸ್ತಿದ್ದಾರೆ ಅಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ಅವರಿಗೆ ಭಾರತದ ಪರವಾಗಿ ಒಂದಷ್ಟು ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಇವರಲ್ಲಿ ಹೋಗಿ ವೋಟ್ ಮಾಡ್ತಾರಲ್ವಾ, ಹೀಗಾಗಿ ಈ ವಿಚಾರ ಕೂಡ ಭಾರತಕ್ಕೆ ನೇಪಾಳದಲ್ಲಿ ಬಹಳ ದೊಡ್ಡ ಇನ್ಫ್ಲೂಯೆನ್ಸನ್ನು ತಂದುಕೊಡುತ್ತೆ. ಇತ್ತೀಚೆಗೆ ನೇಪಾಳ ಆ 1950 ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ ಅದನ್ನು ಮತ್ತೆ ರಿವ್ಯೂ ಮಾಡಬೇಕು, ಕ್ಯಾನ್ಸಲೇ ಮಾಡಿಬಿಡ್ಬೇಕು ಅಥವಾ ಬದಲಾಯಿಸಬೇಕು. ಆಗಿನ ಕಾಲದಲ್ಲಿ ರಾಜ ಇದ್ದಾಗ ಮಾಡ್ಕೊಂಡಿದ್ದು,
ನಾವ್ಯಾಕೆ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್ ನಾವ್ಯಾಕೆ ಅದನ್ನು ಒಪ್ಕೋಬೇಕು ಅಂತೆಲ್ಲ ಕಿರಿಕಿರಿ ಮಾಡ್ತಿದ್ದಾರೆ ಇತ್ತೀಚೆಗೆ. ಏನ್ರಿ ಓಪನ್ ಬಾರ್ಡರು, ಯಾವ್ದಾದ್ರು ದೇಶ ಈ ರೀತಿ ಓಪನ್ ಬಾರ್ಡರ್ ಬಿಡುತ್ತೇನ್ರಿ ಇನ್ನೊಂದು ದೇಶಕ್ಕೆ, ಸರಿಯಲ್ಲ ಅದು ಅಂತ ಕೆಲವರು ಹೇಳ್ತಿರ್ತಾರೆ ನೇಪಾಳದಲ್ಲಿ. ವಿಶೇಷವಾಗಿ ಅಲ್ಲಿನ ಚುನಾಯಿತ ಜನಪ್ರತಿನಿಧಿಗಳು, ಕಮ್ಯುನಿಸ್ಟರು ಆ ರೀತಿ ಹೇಳ್ತಾ ಇರ್ತಾರೆ. ಜೊತೆಗೆ ಈ ಒಪ್ಪಂದ ಇದೆಯಲ್ಲ, ಇದರಲ್ಲಿ ಸಮಾನ ಸ್ಥಾನಮಾನ ಇಲ್ಲ, ಭಾರತ ಒಂದು ರೀತಿ ದೊಡ್ಡಪ್ಪನ ಥರ ಬಿಹೇವ್ ಮಾಡುತ್ತೆ, ನಾವು ಚಿಕ್ಕ ಮಕ್ಕಳ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಜೊತೆಗೆ ನೇಪಾಳದ ಆಂತರಿಕ ರಾಜಕಾರಣದಲ್ಲೂ ಕೂಡ ಭಾರತ ತುಂಬ ಮಧ್ಯಪ್ರವೇಶ ಮಾಡುತ್ತೆ, ಮೂಗು ತೋರಿಸುತ್ತೆ ಅಂತೆಲ್ಲ ಕಿರಿಕಿರಿಯನ್ನು ಮಾಡ್ತಿದ್ದಾರೆ. ಆದರೆ ಅಷ್ಟು ಈಸಿ ಇಲ್ಲ. ಯಾಕಂದರೆ ನೇಪಾಳ ಉಸಿರಾಡ್ತಿರೋದೇ ಭಾರತದೊಂದಿಗಿನ ವ್ಯಾಪಾರ ವಹಿವಾಟು ಆ ಮಟ್ಟಿಗಿನ ಕನೆಕ್ಷನ್ ಇರೋ ಕಾರಣಕ್ಕಾಗಿಯೇ. ನೇಪಾಳ ಮತ್ತು ಭಾರತದ ವ್ಯಾಪಾರ ಸಂಬಂಧ ನೋಡಿದ್ರೆ ನಮ್ಮಿಂದ ಅತಿ ಹೆಚ್ಚು ಆಮದು ಮಾಡ್ಕೊಳ್ತಾರೆ. ನೇಪಾಳದ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರ ಕೂಡ ಭಾರತನೇ. ನೇಪಾಳ ಭಾರತದಿಂದ $9.6 ಬಿಲಿಯನ್ ವಸ್ತುಗಳನ್ನು ಆಮದು ಮಾಡ್ಕೊಂಡಿದೆ, ನಮ್ಮಿಂದ ಅವರು ತರಿಸ್ಕೊಂಡಿದ್ದಾರೆ. $9.6 ಬಿಲಿಯನ್ ಅಂದರೆ ಆಲ್ಮೋಸ್ಟ್ ಎಷ್ಟಾಯಿತು, ಸುಮಾರು ಒಂದು 78-80 ಸಾವಿರ ಕೋಟಿ ರೂಪಾಯಿಯಷ್ಟು ವಸ್ತುಗಳನ್ನು ಅಲ್ಲಿ ತೊಗೊಂಡು ಹೋಗಿದ್ದಾರೆ, ನಮ್ಮಿಂದ ಅವರು ಖರೀದಿ ಮಾಡಿದ್ದಾರೆ. ಅವರು ನಮಗೆ ಕಳಿಸಿರೋದು ತುಂಬ ಕಮ್ಮಿ, $0.7 ಬಿಲಿಯನ್, ಸುಮಾರು ಒಂದು 5-6 ಸಾವಿರ ಕೋಟಿ ರೂಪಾಯಿ ಆಗ್ಬೋದು ಅಷ್ಟೇ, ಹೆಚ್ಚಂದರೆ ಅಷ್ಟು ಮಾತ್ರ ಅವ್ರು ನಮಗೆ ಕಳಿಸಿರೋದು. ಸೊ ನಮ್ಮಿಂದ ಅಲ್ಲಿಗೆ ಸರಬರಾಜಾಗೋ ಸಾಮಗ್ರಿಗಳ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ ಅವರು. ಅಷ್ಟು ಮಾತ್ರ ಅಲ್ಲ, ಅವ್ರು ಹೊರಗಿಂದ ಎಲ್ಲಿನಾರ ತರಿಸ್ಕೊಂಡ್ರೂ ಕೂಡ ಸಪ್ಲೈ ಲೈನ್ ಎಲ್ಲವೂ ಕೂಡ ನಮ್ಮಿಂದನೇ ಹೋಗಬೇಕು. ಅಂದರೆ ಲ್ಯಾಂಡ್ ಲಾಕ್ ಕಂಟ್ರಿ ಅಲ್ಲ ಅವ್ರದ್ದು. ಹೀಗಾಗಿ ಜಲಮಾರ್ಗದ ಮೂಲಕ ಬರೋದು, ರೋಡ್ ಮೂಲಕ ಬರೋದು ಎಲ್ಲವೂ ಕೂಡ ಮೊದಲಿಗೆ ಭಾರತದ ಬಂದರಿಗೆ ಬಂದು ಅಲ್ಲಿಂದ ಆಮೇಲೆ ಬೈ ರೋಡ್ ಅಲ್ಲಿಗೆ ತಲುಪಬೇಕಾಗತ್ತೆ. ಹೀಗಾಗಿ ನಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಇದರಿಂದ ಭಾರತಕ್ಕೆ ಅಡ್ವಾಂಟೇಜ್ ತುಂಬ ಸಲ ಆಗಿದೆ. ಹಲವು ಸಲ ಭಾರತ ನೇಪಾಳವನ್ನು ಎಕನಾಮಿಕ್ ಬ್ಲಾಕೇಡ್ ಮಾಡಿದೆ. ಅಂದರೆ ನಾವು ಹೇಳ್ದಂಗೆ ಅವ್ರು ಕೇಳಿದಾಗ ಚೀನಾ ಪರ ವಾಲ್ತೀವಿ ಅಂತ ಹೊರಟಾಗ ಈ ರೀತಿ ಬ್ಲಾಕೇಡ್ ಅಂತ ಮಾಡಿಬಿಡ್ತಾರೆ. ಬ್ಲಾಕೇಡ್ ಅಂತ ಮಾಡಿಬಿಟ್ಟು ಅಲ್ಲಿಗೆ ಸಪ್ಲೈಸ್ ಹೋಗ್ತಿದ್ದಂಗೆ, ಗ್ಯಾಸ್ ಹೋಗಿದ್ದ ಹಾಗೆ ಅಥವಾ ಈ ಪೆಟ್ರೋಲಿಯಂ ಉತ್ಪನ್ನಗಳು ಹೋಗ್ತಿದ್ದ ಹಾಗೆ ಎಲ್ಲ ಮಾಡಿ ಒಂದು ರೀತಿ ನೇಪಾಳವನ್ನು ಉಸಿರುಗಟ್ಟಿಸೋ ವಾತಾವರಣದಲ್ಲಿ ಸಿಲುಕಿಸಿ ಅವ್ರನ್ನ ಬಗ್ಗಿಸಿ ಅವ್ರು ನಮ್ಮ ಹತ್ರ ಮಾತಾಡೋಕ್ಕೆ ಬರಬೇಕು ವಾಪಸ್. ಆ ರೀತಿ ಈ ಹಿಂದೆ VP ಸಿಂಗ್ ಸರ್ಕಾರ ಇದ್ದ ಟೈಮ್ನಲ್ಲೂ ಕೂಡ ಮಾಡಲಾಗಿತ್ತು. ಇತ್ತೀಚೆಗೆ ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ಅಲ್ಲಿನ ಮಾದೇಶಿಗಳಿಗೆ ಸರಿಯಾಗಿ, ಭಾರತೀಯ ಮೂಲದ ಮಾದೇಶಿಗಳಿಗೆ ಸರಿಯಾಗಿ ಸ್ಥಾನಮಾನ ಕೊಡ್ತಿಲ್ಲ ಅಂತ ಮೋದಿ ಸರ್ಕಾರದ ಅವಧಿಯಲ್ಲೂ ಕೂಡ ಒಂದ್ಸಲಿ ನೀವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ಫೋರ್ಸ್ ಮಾಡೋಕ್ಕೋಸ್ಕರ ನೇಪಾಳವನ್ನು ಬ್ಲಾಕ್ ಮಾಡಲಾಗಿತ್ತು. ಇನ್ನು ಈ ಹಿಂದೆ ನೇಪಾಳ ಭಾರತದ ರಾಜ್ಯ ಆಗಿಲ್ಲ ಯಾಕೆ ಅಂತ ಹೇಳಿದಾಗಲೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ದೇಶದ ಮೊದಲ ಪ್ರಧಾನಿ ನೆಹರು ಅವರು ಅವತ್ತು ಆ ತಪ್ಪು ಮಾಡದೆ ಹೋಗಿದ್ರೆ ನೇಪಾಳ ಭಾರತದ ಒಂದು ರಾಜ್ಯ ಆಗಿರ್ತಾ ಇತ್ತು, ಮೌಂಟ್ ಎವರೆಸ್ಟ್ ಭಾರತದಲ್ಲಿ ಇರ್ತಾ ಇತ್ತು ಅಂತ. ಅದು ಯಾರು ಹೇಳಿದ್ದು, ನಾವು ಹೇಳ್ತಿರೋದಲ್ಲ, ಸ್ವತಃ ಮಾಜಿ ರಾಷ್ಟ್ರಪತಿ ಹಿರಿಯ ಕಾಂಗ್ರೆಸ್ಸಿಗ ಪ್ರಣಬ್ ಮುಖರ್ಜಿ ಅವರೇ ಅವರ ಪುಸ್ತಕದಲ್ಲಿ ತಮ್ಮ ಬಯೋಗ್ರಫಿಯಲ್ಲಿ ಪ್ರಣಬ್ ಮುಖರ್ಜಿ ಅವರು ಬರ್ಕೊಂಡಿರುವಂಥದ್ದು. ಆ ರೀತಿ ಅವತ್ತು ಇಂದಿರಾ ಗಾಂಧಿ ಇದ್ದರೆ ಕಥೆನೇ ಬೇರೆ ಆಗಿರ್ತಿತ್ತು, ಸೇರಿಸ್ಕೊಳ್ಳೋಕ್ಕೆ ಅವರು ಒಪ್ಕೊಳ್ತಾ ಇದ್ರು, ಧೈರ್ಯ ಮಾಡ್ತಾ ಇದ್ರು. ಆದರೆ ನೆಹರು ಆ ರೀತಿ ಅವತ್ತು ಒಪ್ಕೊಂಡಿಲ್ಲ. ನೇಪಾಳ ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಬೆಳೀಲಿ, ಇಂಡಿಪೆಂಡೆಂಟ್ ಆಗೇ ಇರಲಿ, ಅಲ್ಲಿ ಪ್ರಜಾಪ್ರಭುತ್ವ ಬೆಳೀಲಿ, ಸಪ್ರೇಟ್ ಆಗಿದ್ರೇ ಒಳ್ಳೆಯದು ಅದು ಅನ್ನೋದು ನೆಹರು ಆ ರೀತಿ ಯೋಚನೆ ಮಾಡಿದ್ರು. ಜೊತೆಗೆ ಚೀನಾ ಮತ್ತು ಭಾರತದ ಮಧ್ಯೆ ಒಂದು ಬಫರ್ ಸ್ಟೇಟ್ ರೀತಿ ಅದಿದ್ರೆ ಒಳ್ಳೆಯದು ಅಂಥೇಳಿ ನೆಹರು ಅವತ್ತು ಒಪ್ಕೊಳ್ಳಿಲ್ಲ. ನೇಪಾಳದ ರಾಜ ಖುದ್ದಾಗಿ ಆಫರ್ ಕೊಟ್ಟರು ಕೂಡ ನೆಹರು ಒಪ್ಕೊಂಡಿಲ್ಲ ಅಂತ ಪ್ರಣಬ್ ಮುಖರ್ಜಿ ಅವರೇ ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಏನು ಬಾಂಗ್ಲಾದೇಶ ಹುಟ್ಟಿದ ಯಾವಾಗ 1971ರಲ್ಲಿ. ಅಲ್ಲಿ ತನಕ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನನೇ ಆಗಿತ್ತು. ಭಾರತದ 2 ಕಡೆ ಪಾಕಿಸ್ತಾನಗಳಿದ್ವು. ಒಂದು ಕಡೆ ಪೂರ್ವ ಪಾಕಿಸ್ತಾನ, ಒಂದು ಕಡೆ ಪಶ್ಚಿಮ ಪಾಕಿಸ್ತಾನ ಅಂತ. ಪಶ್ಚಿಮ ಪಾಕಿಸ್ತಾನ ಈಗಿರುವಂಥ ಪಾಕಿಸ್ತಾನನೇ, ಆದರೆ ಪೂರ್ವ ಪಾಕಿಸ್ತಾನ ಈಗ ಬಾಂಗ್ಲಾದೇಶ ಆಗಿದೆ. ಮುಂಚೆ 2 ಕಡೆಯಿಂದ ಪಾಕಿಸ್ತಾನ ಇತ್ತು. ತುಂಬ ಸರಿ ನಾವು ಇದನ್ನು ಹೇಳಿದ್ವಿ, ನಿಮ್ಗೆ ಆಲ್ರೆಡಿ ತುಂಬ ಜನ ಗೊತ್ತಿರುತ್ತೆ ಇದು. ಈ ರೀತಿ 2 ಕಡೆ ಪಾಕಿಸ್ತಾನಗಳು ಇದ್ದರೂ ಕೂಡ ಈ ಪಶ್ಚಿಮ ಪಾಕಿಸ್ತಾನದವರು ಪೂರ್ವ ಪಾಕಿಸ್ತಾನದವ್ರ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾ ಇದ್ರು. ಯಾಕಂದರೆ ಇಲ್ಲೂ ಮುಸ್ಲಿಮರು ಇದ್ದರೂ ಕೂಡ ಜೀವನ ಶೈಲಿ, ಭಾಷೆ ಕಂಪ್ಲೀಟಾಗಿ ಬೇರೆ ಆಗಿತ್ತಲ್ಲ, ವೇಷಭೂಷ ಕೂಡ ಕಂಪ್ಲೀಟ್ ಬೇರೆ ಆಗಿತ್ತಲ್ಲ. ಇಲ್ಲಿ ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಮಾತಾಡ್ತಾ ಇದ್ರು ಕಂಪ್ಲೀಟಾಗಿ, ಅವ್ರದ್ದು ಬೇರೆದೇ ಸಂಸ್ಕೃತಿ ಇತ್ತು. ಆದರೆ ಈ ಪೂರ್ವ ಪಾಕಿಸ್ತಾನದಲ್ಲಿ ಬೆಂಗಾಲಿ ಮಾತನಾಡೋ ಮುಸ್ಲಿಮರಿದ್ದರು, ಅವರ ಜೀವನ ಶೈಲಿ ಬೇರೆ ಇತ್ತು, ಅವರ ಆಹಾರ ಪದ್ಧತಿ ಕೂಡ ಸ್ವಲ್ಪ ಡಿಫ್ರೆಂಟ್ ಇತ್ತು. ಹೀಗಾಗಿ ನಾವು ಗ್ರೇಟಾ ನೀವು ಗ್ರೇಟಾ ಅನ್ನೋದು ಬಂತು ಅವ್ರ ಮೈಂಡಲ್ಲಿ. ಇವರು ಅಧಿಕಾರವನ್ನು ಕಂಪ್ಲೀಟಾಗಿ ಇವರೇ ಹಿಡ್ಕೊಳ್ತಾ ಇದ್ರು. ಪ್ರತಿ ಸಲ ಕೂಡ ರಾಜಕಾರಣದಲ್ಲೂ ಕೂಡ ಇಲ್ಲಿನವ್ರಿಗೆ ಯಾವುದೇ ಸ್ಥಾನಮಾನವನ್ನು ಕೊಡ್ತಾ ಇರಲಿಲ್ಲ. ಇವರು ಗೆದ್ದು ಬಂದರೂ ಕೂಡ ಇವರಿಗೆ ಅಧಿಕಾರವನ್ನು ಕೊಡ್ತಾ ಇರಲಿಲ್ಲ. ನ್ಯಾಷನಲ್ ಪಾರ್ಲಿಮೆಂಟನ್ನು ಕಂಪ್ಲೀಟಾಗಿ ಇವರೇ ಕಂಟ್ರೋಲ್ ಮಾಡ್ತಿದ್ರು. ಇವರೇ ಈ ಪಶ್ಚಿಮ ಪಾಕಿಸ್ತಾನದವರೇ ಎಲ್ಲ ಅಧಿಕಾರಗಳನ್ನು ಅನುಭವಿಸ್ತಾ ಇದ್ರು, ಇವಾಗೇನು ಕೊಡ್ತಾ ಇರಲಿಲ್ಲ. ಒಂದು ರೀತಿ ಪೂರ್ವ ಪಾಕಿಸ್ತಾನ ಅಂತ ಇದ್ದರೂ ಕೂಡ ಈ ಪಶ್ಚಿಮ ಪಾಕಿಸ್ತಾನದವರು ಈ ಪ್ರದೇಶವನ್ನು ಒಂದು ರೀತಿ ವಸಾಹತು ರೀತಿಯಲ್ಲಿ, ಬ್ರಿಟಿಷರು ನಮ್ಮನ್ನು ಬಂದಿಲ್ಲಿ ಕಾಲೋನಿ ಥರ ಟ್ರೀಟ್ ಮಾಡಿದ್ರಲ್ಲ, ಹಾಗೆ ತಮ್ಮದೇ ದೇಶದ ಒಂದು ದೊಡ್ಡ ಭಾಗವನ್ನು ಪಾಕಿಸ್ತಾನದವರು, ಪಶ್ಚಿಮ ಪಾಕಿಸ್ತಾನದವರು ಕಾಲೋನಿ ರೀತಿ ಟ್ರೀಟ್ ಮಾಡ್ತಾ ಇದ್ರು. ಇದರ ಪರಿಣಾಮ ಪೂರ್ವ ಪಾಕಿಸ್ತಾನದಿಂದ ದೊಡ್ಡ ಪ್ರಮಾಣದಲ್ಲಿ ಈ ಟಾರ್ಚರ್ ತಡಿಲಿಕ್ಕಾಗದೆ ಎಲ್ಲ ಭಾರತಕ್ಕೆ ಬರೋಕ್ಕೆ ಶುರು ಮಾಡಿದ್ರು ಜನ. ಅದರ ಪರಿಣಾಮ ಭಾರತ ಇದು ಆಗೋದಿಲ್ಲ, ವಲಸಿಗರ ಸಮಸ್ಯೆ ತುಂಬ ಕಷ್ಟ ಆಗಿಬಿಡುತ್ತೆ ಇಲ್ಲಿ, ಇದನ್ನು ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಎಷ್ಟಂತ ವಲಸಿಗರು ನಾವು ತಗೊಳ್ಳೋದು ಅಂಥೇಳಿ ಭಾರತ
ಈ ಪೂರ್ವ ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡಿಸೋಕೆ ಪ್ಲಾನ್ ಮಾಡ್ತು ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ. 1971ರಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಭಾರತ ನೇರವಾಗಿ ಮಧ್ಯಪ್ರವೇಶ ಮಾಡಿ ಪೂರ್ವ ಪಾಕಿಸ್ತಾನಕ್ಕೆ ಪಶ್ಚಿಮ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಕೊಡಿಸಿ ಅದನ್ನು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಭಾರತ ಡಿಕ್ಲೇರ್ ಮಾಡುತ್ತೆ. ಬಾಂಗ್ಲಾದೇಶದ ಉದಯ ಆಯಿತು ಅಂತ ಇಂದಿರಾ ಗಾಂಧಿ ಭಾರತದ ಪಾರ್ಲಿಮೆಂಟ್ನಲ್ಲಿ ಅನೌನ್ಸ್ ಮಾಡ್ತಾರೆ ಯುದ್ಧ ಗೆದ್ದ ತಕ್ಷಣ. ಈ ಹೋರಾಟದಲ್ಲಿ, ಪ್ರತ್ಯೇಕ ಬಾಂಗ್ಲಾದೇಶ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ಯಾರು? ನಮ್ಮಲ್ಲಿ ಮಹಾತ್ಮ ಗಾಂಧೀಜಿಯನ್ನ ರಾಷ್ಟ್ರಪಿತ ಅಂತ ಕರಿತೀವಲ್ಲ, ಅದೇ ರೀತಿ ಅಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ರನ್ನ ಬಂಗಬಂಧು ಅಂತ ಕರೀತಾರೆ. ಈ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ರ ಪಕ್ಷ ಇದೆಯಲ್ಲ, ಅವಾಮಿ ಲೀಗ್, ಅದೇ ಪಕ್ಷ ಇವತ್ತಿಗೂ ಕೂಡ ಬಾಂಗ್ಲಾದಲ್ಲಿ ಈಗ ಪ್ರೆಸೆಂಟ್ ಕೂಡ ಅವ್ರದೇ ಪಕ್ಷ ಅಧಿಕಾರದಲ್ಲಿದೆ. ಆ ಶೇಖ್ ಮುಜಿಬುರ್ ರೆಹಮಾನ್ರ ಪುತ್ರಿ ಶೇಖ್ ಹಸೀನಾ ಅವರೇ ಈಗ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಅಧಿಕಾರದಲ್ಲಿದ್ದಾರೆ. ಶೇಖ್ ಹಸೀನಾ ಅವರು ತುಂಬಾ ದೀರ್ಘಕಾಲದಿಂದ ಆಳ್ತಾ ಇದ್ದಾರೆ ಬಾಂಗ್ಲಾದೇಶವನ್ನ. 1996ರಿಂದ 2001ರವರೆಗೆ ಮತ್ತು 2009ರಿಂದ ಇಲ್ಲಿವರೆಗೆ ಅವರು ಕಂಟಿನ್ಯೂಸ್ಲಿ ಬಾಂಗ್ಲಾದೇಶದಲ್ಲಿ ಅಧಿಕಾರದಲ್ಲಿದ್ದಾರೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, 1971ರ ಆ ಯುದ್ಧದ ವೇಳೆ, ಆ ಸಂಘರ್ಷದ ಟೈಮ್ನಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವ್ರಿಗೂ ಕೂಡ ಭಾರತ ಆಶ್ರಯವನ್ನು ಕೊಟ್ಟಿತ್ತು. ಅವ್ರನ್ನ ಪಾಕಿಸ್ತಾನ ಜೈಲಿಂದ ಬಿಡಿಸ್ಕೊಂಬರೋಕ್ಕೂ ಕೂಡ ಭಾರತವೇ ಕಾರಣ ಆಗಿತ್ತು. ಜೊತೆಗೆ ಶೇಖ್ ಹಸೀನಾ ಆಗ ಚಿಕ್ಕವರಿದ್ದರು, ಅವರು ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ರು. ಭಾರತದಲ್ಲಿ ಆಶ್ರಯ ಪಡೆದಿದ್ದು ಮಾತ್ರ ಅಲ್ಲ, ಇಂದಿರಾ ಗಾಂಧಿಯವರ ಮನೆಗೂ ಕೂಡ ಅವರು ಬಂದು ಹೋಗ್ತಾ ಇದ್ರು. ನಂತರ ದಿನಗಳಲ್ಲಿ ಈ ಶೇಖ್ ಹಸೀನಾ ಅವರು, ಅವಾಗಿನೂ ಕೂಡ ಪಾಲಿಟಿಕ್ಸಿಗೆ ಬಂದಿರಲಿಲ್ಲ, ಅವರು ಭಾರತದಲ್ಲಿದ್ದರು. 1981ರ ತನಕ ಕೂಡ ಅವರು ಭಾರತದಲ್ಲಿದ್ದರು. ಆಗ ಅವರ ಪುತ್ರ ಸಜೀಬ್ ವಾಜಿದ್ ಜಾಯ್, ಈತ ಭಾರತದ ಬೋರ್ಡಿಂಗ್ ಸ್ಕೂಲ್ಗಳಲ್ಲೇ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಭಾರತದ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವ್ರ ಬಗ್ಗೆ ನಾವು ಈ ಹಿಂದೆ ಕೂಡ ಮಾತಾಡಿದ್ದೀವಿ. ಪ್ರಣಬ್ ಮುಖರ್ಜಿ ಅವರ ಪತ್ನಿ ಸುರ್ವಾ ಮುಖರ್ಜಿ ಮತ್ತು ಬಾಂಗ್ಲಾದೇಶದ ಈಗಿನ ಪ್ರಧಾನಿ ಶೇಖ್ ಹಸೀನಾ ತುಂಬ ಆತ್ಮೀಯ ಮಿತ್ರರು, ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರು. ಬೆಂಗಾಲಿ ಕೂಡ ಇಬ್ಬರದ್ದು ಕೂಡ ಭಾಷೆ, ಹಾಗಾಗಿ ಬಹಳ ಆತ್ಮೀಯವಾದ ಕ್ಲೋಸ್ ಫ್ರೆಂಡ್ಶಿಪ್ ಇದೆ ಅವ್ರ ಮಧ್ಯೆ. ಆದರೆ ಬಾಂಗ್ಲಾದೇಶದಲ್ಲಿ ಇನ್ನೊಂದು ಪಾರ್ಟಿ ಇದೆ, BNP ಅಂತ, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂತ. ಅದರಲ್ಲೂ ಒಬ್ಬ ಮಹಿಳಾ ಸುಪ್ರೀಂ ಲೀಡರ್ ಇದ್ದಾರೆ ಆ ಪಾರ್ಟಿದು, ಬೇಗಂ ಖಲೀದಾ ಜಿಯಾ ಅಂತ. ಇವರು ಕೂಡ ಬಾಂಗ್ಲಾದೇಶದ ಪ್ರಧಾನಿ ಆಗಿದ್ದಾರೆ ಹಿಂದೆ. ಆದರೆ ಇವರು ತುಂಬ ಭಾರತ ವಿರೋಧಿ, ಆ್ಯಂಟಿ ಇಂಡಿಯಾ ಇವರು ಬಂದಾಗಲೆಲ್ಲ ಭಾರತಕ್ಕೆ ಸಮಸ್ಯೆ. ಇವರಿಲ್ಲ ಅಂದರೆ, ಈ ಶೇಖ್ ಹಸೀನಾ ಇದ್ದರೆ ಬಾಂಗ್ಲಾ ಕಡೆ, ಆ ಬಾರ್ಡರ್ ಕಡೆ ನಾವು ಚಿಂತನೆ ಮಾಡೋದು ಬೇಡ, ಅಷ್ಟು ಪ್ರೋ ಇಂಡಿಯಾ ಇದ್ದಾರೆ, ಭಾರತ ವಿರೋಧ ಶಕ್ತಿಗಳನ್ನು ಮಟ್ಟ ಹಾಕ್ತಾರೆ ಶೇಖ್ ಹಸೀನಾ ಅವರಿದ್ದಾಗ. ಅಷ್ಟು ಸೆಂಟಿಮೆಂಟ್ ಅವ್ರಿಗೂ ಭಾರತದ ಬಗ್ಗೆ ಇದೆ. ಭಾರತ ಮಾಡಿದ ಉಪಕಾರ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಶೇಖ್ ಹಸೀನಾ ಹೇಳ್ತಾರೆ. ಆದರೆ ಈ ಬೇಗಂ ಖಲೀದಾ ಜಿಯಾ ಬಂದಾಗ ಗಡಿಗಳೆಲ್ಲ ಕಡೆ ಉಗ್ರರ ಕ್ಯಾಂಪ್ಗಳು, ಅಂಗಡಿ ಓಪನ್ ಆದಂಗೆ, ಜಾತ್ರೆ ಬಂದ ತಕ್ಷಣ ಅಂಗಡಿಗಳು ಪಟ್ಕಂತ ಹೇಳ್ತಾವಲ್ಲ, ಆ ಥರ ಹೇಳುತ್ತೆ. ಬೇಗಂ ಖಲೀದಾ ಜಿಯಾ ಅಧಿಕಾರಕ್ಕೆ ಬಂದಾಗ ಜಿಹಾದಿಗಳೊಂದಿಗೆ ಸಂಬಂಧ ಇದೆ ಅವರಿಗೆ, ಉಗ್ರಗಾಮಿಗಳೊಂದಿಗೆ ಸಂಬಂಧ ಇದೆ. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಭಾರತ ವಿರುದ್ಧ ಕೆಲಸ ಮಾಡೋಕ್ಕೆ ಜಾಗವನ್ನು ಕೊಡ್ತಾರೆ ಖಲೀದಾ ಜಿಯಾ ಬಂದಾಗ. ಆದರೆ ಅದೃಷ್ಟವಶಾತ್ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾ ಜನ ಕೂಡ ಆ ಬೇಗಂ ಖಲೀದಾ ಜಿಯಾಗಿ ನೀವು ಬರದೇ ಬೇಡ, ಖಾಲಿ ಮಾಡ್ಕೊಂಡು ಹೋಗಿ ಖಲೀದಾ ಜಿಯಾ ಅಂತ ಕಳಿಸಿದ್ದಾರೆ. ಅವರಿಗೆ ಅಧಿಕಾರವನ್ನು ಕೊಡ್ತಾ ಇಲ್ಲ. ಪದೇ ಪದೇ ಅಲ್ಲಿ ಶೇಖ್ ಹಸೀನಾ ಅವರ ಪಾರ್ಟಿನೇ ಅಧಿಕಾರಕ್ಕೆ ಬರ್ತಾ ಇದೆ, ಅವರೇ ಪ್ರಧಾನಿ ಆಗ್ತಾ ಇದ್ದಾರೆ. ಬಾಂಗ್ಲಾದೇಶದ ಆಂತರಿಕ ರಾಜಕಾರಣದಲ್ಲಿ ಭಾರತದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇಂಟರ್ಫಿಯರ್ ಆಗುತ್ತೆ. ಈ ಖಲೀದಾ ಜಿಯಾ ಪದೇ ಅಧಿಕಾರಕ್ಕೆ ಬರೋದ್ರಲ್ಲೂ ಕೂಡ ಭಾರತದ ಪಾತ್ರ ಇರ್ಬೋದು ಅಂತ ಅಲ್ಲಿ ಟೀಕೆ ಮಾಡೋರು ಕೂಡ ಇದ್ದಾರೆ. ಆದರೆ ಒಟ್ಟಿನಲ್ಲಿ ಶೇಖ್ ಹಸೀನಾ ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಭಾರತದೊಂದಿಗೆ ತುಂಬ ಚೆನ್ನಾಗಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇದ್ದಂತಹ ಬೌಂಡ್ರಿ ಡಿಸ್ಪ್ಯೂಟ್ ಇತ್ತಲ್ಲ, ಗಡಿ ವಿವಾದ, ಅದನ್ನು ಕೂಡ 2015ರಲ್ಲಿ ಐತಿಹಾಸಿಕ ಒಪ್ಪಂದ ಮಾಡಿಕೊಂಡು ಈ ಶೇಖ್ ಹಸೀನಾ ಅವರು ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಬ್ಬರು ಕೂಡ ಅಗ್ರಿಮೆಂಟಿಗೆ ಸೈನ್ ಹಾಕೊಂಡು ಒಂದಷ್ಟು ಜಾಗ ಅವರಿಗೂ ನಾವು ಕೊಟ್ಟು, ಒಂದಷ್ಟು ಜಾಗ ಅವ್ರು ನಮಗೆ ಕೊಟ್ಟು ಬೌಂಡ್ರಿಯನ್ನು ಸೆಟಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಕೂಡ ಅಲ್ಲಿ ಶೇಖ್ ಹಸೀನಾ ಮತ್ತು ಅವರ ಪಕ್ಷ ಭಾರತದ ಪರ ಇದ್ರೂ ಕೂಡ ಅಲ್ಲಿ ವಿರೋಧ ಪಕ್ಷ ಅಂತ ಇದ್ದೇ ಇರುತ್ತೆ, ವಿರೋಧಿ ಪಾಳೆಯ ಅಂತೂ ಇದ್ದೇ ಇರುತ್ತೆ. ಅವರು ಸ್ವಲ್ಪ ಈ ಆ್ಯಂಟಿ ಇಂಡಿಯಾ ಸೆಂಟಿಮೆಂಟನ್ನು ಸಾಕಷ್ಟು ಹತ್ತಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಭಾರತ ವಿರೋಧಿ ಮನೋಭಾವನೆಯನ್ನು ಬೆಳೆಸೋಕೆ ಟ್ರೈ ಮಾಡ್ತಿರ್ತಾರೆ, ಜನರಲ್ಲಿ ಗಲಾಟೆ ಮಾಡ್ತಿರ್ತಾರೆ. ಅದಕ್ಕೆ ಕಾರಣಗಳನ್ನು ಕೂಡ ಅವ್ರು ಕೊಡ್ತಾರೆ. ಭಾರತದಲ್ಲಿ ಮುಸ್ಲಿಂ ವಿರೋಧಿ ಧೋರಣೆ ಜಾಸ್ತಿ ಆಗ್ತಿದೆ ಅಂತೇಳಿ ಕಾರಣವನ್ನು ಅವ್ರು ಕೊಡ್ತಾರೆ. ಜೊತೆಗೆ ವ್ಯಾಪಾರದಲ್ಲೂ ಕೂಡ ಭಾರತ ನಮ್ಮನ್ನು ತುಂಬ ಹಿಂದೆ ಬಿಟ್ಬಿಟ್ಟಿದೆ. ನಾವು ಭಾರತದಿಂದ $14.9 ಬಿಲಿಯನ್ ತರಿಸ್ಕೋತೀವಿ. $1 ಬಿಲಿಯನ್ ಅಂದರೆ ಸುಮಾರು 8,000 ಕೋಟಿ ಹತ್ರ ಆಗುತ್ತೆ ಸ್ನೇಹಿತರೆ ಈಗಿನ ಲೆಕ್ಕದಲ್ಲಿ. ಸೊ ಭಾರತದಿಂದ ಬಾಂಗ್ಲಾದೇಶ $14.09 ಬಿಲಿಯನ್ ಸರಕು ಸಾಮಗ್ರಿಗಳನ್ನು ತರಿಸ್ಕೊಳ್ಳುತ್ತೆ. ಆದರೆ ನಮ್ಮಿಂದ ಅವ್ರು ತರಿಸ್ಕೊಳ್ಳಲ್ಲ ಜಾಸ್ತಿ, ಬರೀ $2 ಬಿಲಿಯನ್ ಮಾತ್ರ ಬಾಂಗ್ಲಾದೇಶದಿಂದ ಭಾರತ ತರಿಸ್ಕೊಳ್ಳುತ್ತೆ. ಸೊ ಬಹಳಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು ಅವರಿಂದ ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತೀವಿ, ನಮ್ಮಿಂದ ಅವ್ರು ಇಂಪೋರ್ಟೇ ಮಾಡ್ಕೊಳ್ಳಲ್ಲ ಜಾಸ್ತಿ. ಈ ರೀತಿ ಎಲ್ಲ ವಿಚಾರಗಳನ್ನು ಇಡಲಾಗುತ್ತೆ. ನಾವು ತುಂಬ ಡಿಪೆಂಡ್ ಆಗಬಾರ್ದು ಭಾರತದೊಂದಿಗೆ, ಬೇರೆ ದೇಶಗಳೊಂದಿಗೂ ಕೂಡ ಡಿಪೆಂಡ್ ಆಗಬೇಕು. ಚೀನಾ ಜೊತೆ ಕೂಡ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಬರೀ ಭಾರತ ನಂಬ್ಕೊಂಡ್ರೆ ಕಷ್ಟ ಅಂತೆಲ್ಲ ಅಲ್ಲಿ ಭಾರತ ವಿರೋಧಿ ಸೆಂಟಿಮೆಂಟನ್ನು ಹರಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಆದರೆ ಈ ಕ್ಷಣದವರೆಗೂ ಕೂಡ
ಭಾರತ ಬಾಂಗ್ಲಾದೊಂದಿಗೆ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಹೊಂದಿದೆ, ಒಳ್ಳೆ ಕಂಟ್ರೋಲನ್ನು ಬಾಂಗ್ಲಾ ಮೇಲೆ ಭಾರತ ಇಂಡೈರೆಕ್ಟ್ ಆಗಿ ಹೊಂದಿದೆ. ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಬಾಂಗ್ಲಾದಲ್ಲಿ ಭಾರತ ಇನ್ವೆಸ್ಟ್ ಕೂಡ ಮಾಡಿದೆ. ಏನೋ ಶ್ರೀಲಂಕಾ ವಿಚಾರ, ಶ್ರೀಲಂಕಾದ ಬಗ್ಗೆ ನಾವು ಆಲ್ರೆಡಿ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋ ಬೆಳವಣಿಗೆಗಳ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೀವಿ. ಶ್ರೀಲಂಕಾ ಕೂಡ ಯಾಕೆ ಭಾರತದ ಭಾಗ ಆಗಿಲ್ಲ ಅಂತ ಒಂದು ವಿಶೇಷ ವರದಿಯನ್ನು ಕೂಡ ನಾವು ಪಬ್ಲಿಷ್ ಮಾಡಿದ್ದೀವಿ, ಅದನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ಆದರೂ ಕೂಡ ಬ್ರೀಫ್ ಆಗಿ ಹೇಳ್ತೀವಿ. ಶ್ರೀಲಂಕಾದಲ್ಲಿ 15% ತಮಿಳರಿದ್ದಾರೆ, ಭಾರತೀಯ ಮೂಲದ ತಮಿಳರು 15% ಜನ ಇದ್ದಾರೆ ಟೋಟಲ್ ಪಾಪ್ಯುಲೇಷನಲ್ಲಿ. ಅದರಲ್ಲೇ LTT ಹುಟ್ಟೋಕ್ಕೂ ಕೂಡ ಕಾರಣ ಆಯಿತು. ಯಾಕಂದರೆ ಈ ತಮಿಳರನ್ನ ಅಲ್ಲಿನ ಮೆಜಾರಿಟಿ ಸಿಂಹಳಿಯರು ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ, ರಾಜಕೀಯ ಅಧಿಕಾರಗಳನ್ನು ಕೊಡ್ತಾ ಇಲ್ಲ, ಅವ್ರನ್ನ ಶೋಷಣೆ ಮಾಡ್ತಿದ್ದಾರೆ. ಹೀಗಾಗಿ ಈ ಶ್ರೀಲಂಕಾದ ಉತ್ತರ ಭಾಗ ಮತ್ತು ಈ ಪೂರ್ವ ಭಾಗವನ್ನು ಸೇರಿಸಿ, ತಮಿಳು ಡಾಮಿನೆಂಟ್ ಪ್ರದೇಶಗಳನ್ನು ಸೇರಿಸಿ ಪ್ರತ್ಯೇಕ ದೇಶ ಮಾಡಬೇಕು ಅಂತ LTT ಹುಡ್ಕೊಳ್ತು. ನಿಮಗೆಲ್ಲ ಇದರ ಸ್ಟೋರಿ ಗೊತ್ತೇ ಇರುತ್ತೆ. ಇಂಥ LTTಗೆ ಆರಂಭದಲ್ಲಿ ಭಾರತದಲ್ಲಿನ ಕೇಂದ್ರ ಸರ್ಕಾರ, ತಮಿಳುನಾಡು ಸರ್ಕಾರ, ಭಾರತದ ಅಧಿಕಾರಿಗಳು ಮತ್ತು ಖಾಸಗಿ ಕೆಲವೊಂದಷ್ಟು ಸಂಸ್ಥೆಗಳು, ವ್ಯಕ್ತಿಗಳು ಕೂಡ ತುಂಬ ಸಹಾಯವನ್ನು ಮಾಡಿದ್ರು ಅನ್ನುವಂಥ ಆರೋಪವನ್ನು ಇವತ್ತಿಗೂ ಕೂಡ ಮಾಡಲಾಗುತ್ತೆ. ಅದಾದಮೇಲೆ ಇದು ವಿಪರೀತಕ್ಕೆ ಹೋಗಿ ಯಾವ ಮಟ್ಟಿಗೆ ಅಂದರೆ ಬರೀ ಶ್ರೀಲಂಕಾದ ಉತ್ತರ ಮತ್ತು ಪೂರ್ವ ಭಾಗ ಮಾತ್ರ ಅಲ್ಲ, ತಮಿಳುನಾಡನ್ನು ಕೂಡ ಸೇರಿಕೊಂಡು ಪ್ರತ್ಯೇಕ ದೇಶ ಮಾಡಬೇಕು ಅಂತೇಳಿ ಕೆಲವರೊಬ್ಬರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದಾಗ ಭಾರತಕ್ಕೆ ತಲೆಬಿಸಿ ಆಯಿತು. ಆವಾಗ ಭಾರತ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಶ್ರೀಲಂಕಾ ಕಳಿಸ್ಕೊಡ್ತು. ಆ ಸಂದರ್ಭದಲ್ಲಿ LTT ಅವರು ಶಸ್ತ್ರತ್ಯಾಗ ಮಾಡುವಂತೆ ಮಾಡಬೇಕು ಅನ್ನೋದೇ ಭಾರತದ ಉದ್ದೇಶ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತ ಮತ್ತು ಶ್ರೀಲಂಕಾ ಸರ್ಕಾರದ ನಡುವೆ ಅಗ್ರಿಮೆಂಟ್ ಆಯಿತು. ಈ ಅಗ್ರಿಮೆಂಟಿಗೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ LTTಯವರು ಬಂಡೆದ್ರು. ರಾಜೀವ್ ಗಾಂಧಿ ಅವರ ಹತ್ಯೆಗೂ ಕೂಡ ಇದೇ ವಿಚಾರ ಕಾರಣ ಆಯಿತು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಶ್ರೀಲಂಕಾದಲ್ಲಿ ಇವತ್ತಿಗೂ ಕೂಡ ಆಗೋ ಎಲೆಕ್ಷನ್ಸಲ್ಲಿ ಭಾರತ ಕೈವಾಡವನ್ನು ಮಾಡುತ್ತೆ. ಭಾರತ ಪರೋಕ್ಷವಾಗಿ ಎಲೆಕ್ಷನ್ಸಲ್ಲಿ ಆಟ ಆಡುತ್ತೆ. ತನಗೆ ಬೇಕಾದ ಸರ್ಕಾರಗಳನ್ನು ಬರೋ ರೀತಿ ಭಾರತ ಶ್ರೀಲಂಕಾದಲ್ಲಿ ಮಾಡುತ್ತೆ ಅನ್ನುವಂಥ ಆರೋಪಗಳನ್ನು ಕೂಡ ಶ್ರೀಲಂಕಾದಲ್ಲಿರುವಂಥ ಭಾರತ ವಿರೋಧಿ ಪ್ರತಿಪಕ್ಷಗಳು ಅಥವಾ ಭಾರತ ವಿರೋಧಿ ಶಕ್ತಿಗಳು ಆರೋಪಗಳನ್ನು ಮಾಡ್ತಾರೆ. ಅದೆಲ್ಲ ಬಿಡಿ ಸ್ನೇಹಿತರೆ, ಒಂದು ಸೀನ್ ಇಮ್ಯಾಜಿನ್ ಮಾಡಿ. ಭಾರತದ ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ, ನಮಗೆ ಕೇಂದ್ರ ಸರ್ಕಾರದೊಂದಿಗೆ ಏನೋ ಸರಿಯಾಗಿ ಬರ್ತಾ ಇಲ್ಲ, ನಮಗೆ ಚೀನಾ ಮಧ್ಯಪ್ರವೇಶ ಮಾಡಿ ನಮ್ಮ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಬಂಧ ಸರಿ ಮಾಡಬೇಕು, ನಮಗೆ ಬೇಕಾಗಿದ್ದು ಕೊಡಿಸ್ಬೇಕು ಅಂತ ಯಾವುದಾದ್ರು ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರೆ ಕತೆ ಏನಾಗುತ್ತೆ? ಇಲ್ಲಿ ದಂಗೆ ಆಗಿಬಿಡುತ್ತೆ. ಆದರೆ ಶ್ರೀಲಂಕಾದಲ್ಲಿ ಈ ಉತ್ತರ ಶ್ರೀಲಂಕಾ ಮತ್ತು ಪೂರ್ವ ಶ್ರೀಲಂಕಾದಲ್ಲಿರುವಂಥ ತಮಿಳು ಪ್ರಾಬಲ್ಯ ಜಾಸ್ತಿ ಇರುವಂತಹ ಶ್ರೀಲಂಕಾದ ರಾಜ್ಯಗಳಿದಾವಲ್ಲ, ಅಲ್ಲಿನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಓಪನ್ ಆಗಿ ಭಾರತಕ್ಕೆ ಬರ್ತಾರೆ. ಇಲ್ಲೂ ಹೇಳಿಕೆಗಳನ್ನು ಕೊಡ್ತಾರೆ, ಅಲ್ಲೂ ಹೇಳಿಕೆಗಳನ್ನು ಕೊಡ್ತಾರೆ. ಭಾರತ ಮಧ್ಯಪ್ರವೇಶ ಮಾಡಬೇಕು ಶ್ರೀಲಂಕಾದಲ್ಲಿ, ಮಧ್ಯಪ್ರವೇಶ ಮಾಡಿಬಿಟ್ಟು ಈ ಸ್ಥಳೀಯ ರಾಜ್ಯಗಳ ಚುನಾವಣೆಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಅಥವಾ ಅತ್ಯಂತ ಪಾರದರ್ಶಕವಾಗಿ ನಡೆಸೋಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾರತ ಬರಲಿ, ಮಧ್ಯಪ್ರವೇಶ ಮಾಡಲಿ ಅಂತ ಓಪನ್ ಆಗಿ ಕರೀತಾರೆ ಭಾರತವನ್ನು. ಆ ಮಟ್ಟಿಗಿನ ಪರಿಸ್ಥಿತಿ ಇದೆ ಶ್ರೀಲಂಕಾದಲ್ಲಿ. ಆ ಮಟ್ಟಿಗಿನ ಒಂದು ಕಂಟ್ರೋಲನ್ನು, ಪರೋಕ್ಷವಾದಂಥ ಒಂದು ಇನ್ಫ್ಲೂಯೆನ್ಸನ್ನು ಭಾರತ ಶ್ರೀಲಂಕಾದಲ್ಲಿ ವಿಶೇಷವಾಗಿ ಈ ಪ್ರದೇಶಗಳಲ್ಲಿ ಹೊಂದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತವು ಕೂಡ ಒಂದಷ್ಟು ರಾಷ್ಟ್ರಗಳಲ್ಲಿ ಯಾವ ರೀತಿ ಇನ್ಫ್ಲೂಯೆನ್ಸನ್ನು ಹೊಂದಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಭೂತಾನ್ ಆಗಿರ್ಬೋದು, ಮಾರಿಷಸ್ ಆಗಿರ್ಬೋದು, ಒಂದು ಮಟ್ಟಿಗೆ ನೇಪಾಳ ಕೂಡ ಎಷ್ಟು ಡೈರೆಕ್ಟ್ ಇನ್ಫ್ಲೂಯೆನ್ಸನ್ನು ಭಾರತ ಹೊಂದಿದೆ. ಉಳಿದಂತೆ ಬಾಂಗ್ಲಾದೇಶ ಹಾಗೂ ಶ್ರೀಲಂಕಾಗಳಲ್ಲೂ ಕೂಡ ಯಾವ ರೀತಿ ಪ್ರಭಾವವನ್ನು ಭಾರತ ಬೀರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ. ಇದನ್ನು ಹೊರತುಪಡಿಸಿ ಈ ಅಮೇರಿಕಾ ಆಗಿರ್ಬೋದು ಅಥವಾ ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇಲ್ಲೂ ಕೂಡ ಭಾರತೀಯ ಮೂಲದವರು ಸಾಕಷ್ಟು ಪ್ರಭಾವಿಗಳಾಗಿದ್ದಾರೆ. ಭಾರತದ ಇಂಟ್ರೆಸ್ಟ್ಗೆ ತಕ್ಕಂತೆ ಅವರು ಆಗಾಗ ಲಾಬಿಯನ್ನು ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ. ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆ ಬಂದಾಗ ಭಾರತೀಯ ಮೂಲದವ್ರನ್ನ ಓಲೈಸೋಕ್ಕೋಸ್ಕರ ಅಲ್ಲಿನ ಅಭ್ಯರ್ಥಿಗಳು ನಾನಾ ಸರ್ಕಸನ್ನು ಮಾಡ್ತಾರೆ. ಒಬಾಮಾ ನನ್ನ ಜೋಬಲ್ ನೋಡಿ ಹನುಮಂತನ ಮೂರ್ತಿ ಇರುತ್ತೆ ಅಂತ ತೋರಿಸಿದರು. ಅಧ್ಯಕ್ಷ ಚುನಾವಣೆಗೆ ಪ್ರಚಾರ ಮಾಡೋ ಟೈಮ್ನಲ್ಲಿ ಭಾರತೀಯ ಮೂಲದವ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರನೇ. ಟ್ರಂಪ್ ಅಂತೂ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಐ ಲವ್ ಹಿಂದೂ, ಐ ಲವ್ ಇಂಡಿಯಾ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅವರಿಗೆ ಹಿಂದೂ ಅನ್ನೋದು ಒಂದು ಧರ್ಮ, ಒಂದು ಸಮುದಾಯ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಕರೆಕ್ಟಾಗಿ ಹೇಳೋದಾಗಿದ್ರೆ ಐ ಲವ್ ಹಿಂದೂಯಿಸಮ್, ಐ ಲವ್ ಹಿಂದೂಸ್ ಅಂತ ಅವ್ರು ಹೇಳ್ಬೋದಾಗಿತ್ತು. ಬಟ್ ಅವ್ರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಆವಾಗ ಸಾಕಷ್ಟು ವೈರಲ್ ಆಗಿತ್ತು. ಐ ಲವ್ ಹಿಂದೂ, ಐ ಲವ್ ಇಂಡಿಯಾ ಅಂತ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ರು. 2ನೇ ಅವಧಿಯ ಪ್ರಚಾರದ ವೇಳೆ ಕೂಡ ಮೋದಿಯವ್ರನ್ನ ಅಲ್ಲಿ ಕರೆಸಿ ಹೌಡಿ ಮೋಡಿ ಅಂತ ಮಾಡಿ, ಆಮೇಲೆ ಇಲ್ಲೂ ಕೂಡ ಅವ್ರು ಬಂದು ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದೆಲ್ಲ ಭಾರತೀಯರನ್ನ ಓಲೈಸ್ಕೊಳ್ಳಿಕ್ಕೆ ಮಾಡಿದಂಥ ಸರ್ಕಸ್. ಅದರ ಅರ್ಥ ಏನು? ಭಾರತದವರ ಇನ್ಫ್ಲೂಯೆನ್ಸ್ ಅಲ್ಲೂ ಕೂಡ ಇದೆ ಅಂತ. UK ಯಲ್ಲೂ ಕೂಡ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಭಾರತೀಯ ಮೂಲದವರು ಬೇರೆ ದೇಶದ ರಾಜಕಾರಣಗಳಲ್ಲೇ ಪ್ರಭಾವ ಬೀರ್ತಾರೆ ಅಂತ ನಾವು ಆಲ್ರೆಡಿ ಅದಕ್ಕೊಂದು ಸಪ್ರೇಟ್ ವರದಿಯನ್ನು ಮಾಡಿದ್ವಿ. ಅದರಲ್ಲಿ ಇದೆಲ್ಲ ನಾವು ತಿಳಿಸಿದ್ವಿ. ಆ ವರದಿಯನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.